ಅಶ್ವವೇಗ ಸುದ್ದಿವಾಹಿನಿಯ ವೀಕ್ಷಕರಿಗೆಲ್ಲ ನಮಸ್ಕಾರ. ನಾನು ಮಂಜರಿ ಹೊಂಬಾಳಿ. ಧರೆಯೋದ್ಧಾರಕ್ಕೆ ಅಂತಲೇ ಅವತಾರವನ್ನ ಎತ್ತಿ ಲೋಕೋಪಕಾರಕ್ಕಾಗಿಯೇ ಜನ್ಮ ತಾಳಿದವರು ಶ್ರೀ ಗುರುರಾಯರು, ಮಂಚಾಲೆಯ ಪ್ರಭುಗಳು. ಬೇಡಿದ ಮಾತ್ರದಿಂದಲೇ ಸಕಲ ಸಜ್ಜನರ ಇಷ್ಟಾರ್ಥಗಳನ್ನು ಪೂರೈಸುವ, ಸ್ಮರಣೆ ಮಾತ್ರದಿಂದಲೇ ಸಕಲ ಸಜ್ಜನರ ಪಾಪಗಳನ್ನು ದೂರ ಮಾಡುವಂತಹ ಮಂತ್ರಾಲಯದ ಗುರು ಸಾರ್ವಭೌಮರು ರಾಘವೇಂದ್ರ ತೀರ್ಥರು. ಹಾಗಾದ್ರೆ ಯಾಕೆ ರಾಯರು ಭೂಮಿಯ ಮೇಲೆ ಅವತಾರ ಮಾಡಿದ್ರು? ಅವರು ಅವತಾರದ ಉದ್ದೇಶ ಏನಿತ್ತು? ಅವರು ಅವತಾರ ಎತ್ತೋಕ್ಕಿಂತ ಮುಂಚೆ ಏನಾಗಿದ್ರು ರಾಯರು? ಏನೆಲ್ಲ ಅವತಾರಗಳಿದೆ? ಹಾಗಾದ್ರೆ ರಾಯರನ್ನ ನೆನೆದ ಮಾತ್ರಕ್ಕೆ ನಮ್ಮೆಲ್ಲ ಕಷ್ಟಗಳು ದೂರ ಆಗ್ತಾವಲ್ಲ, ಯಾಕೆ? ಅಷ್ಟೊಂದು ಪವಾಡ ಶಕ್ತಿ ಅಥವಾ ಅಂಥ ತಪಸ್ಸು ರಾಯರಲ್ಲಿ ಏನಿದೆ? ಇಂಥ ಅನೇಕ ವಿಚಾರಗಳ ಬಗ್ಗೆ ಬೆಳಕು ಚೆಲ್ಲೋದಕ್ಕೆ ಈ ಕಾರ್ಯಕ್ರಮವನ್ನು ಶುರು ಮಾಡ್ತಿದ್ದೀವಿ. ಈ ಕಾರ್ಯಕ್ರಮದಲ್ಲಿ ವಿದ್ವಾಂಸರು, ಪ್ರವಚನಕಾರರು, ಹರಿದಾಸ ಸಂಘದ ಅಧ್ಯಕ್ಷರು, ಜೊತೆಗೆ ನಮ್ಮೆಲ್ಲರ ಹೆಮ್ಮೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾದಂಥ ಹರ ನಾಗರಾಜ ಆಚಾರ್ಯರಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಆಚಾರ್ಯರೇ ನಮಸ್ಕಾರ. ನಮಸ್ಕಾರ. ಕಾರ್ಯಕ್ರಮಕ್ಕೆ ಸ್ವಾಗತ ಆಚಾರ್ಯರೇ. ಸಂತೋಷ. ಆಚಾರ್ಯರೇ, ರಾಯರು ಅಂದ್ರೆ ಸಾಕು, ಯಾವುದೇ ಜಾತಿ ಮತ ಪಂಥ ಯಾವ ಭೇದವಿಲ್ಲದೆ ಎಲ್ಲರೂ ಕೂಡ ನಂಬುವಂತಹ ಒಂದು ದೈವ ಶಕ್ತಿ ಗುರುಗಳು ಎಲ್ಲವೂ ರಾಯರೇ ಆಗಿದ್ದಾರೆ. ರಾಯರ ಬಗ್ಗೆ ಮೊದಲನೇದಾಗಿ ಹೇಳೋದಾದ್ರೆ ಯಾರು ಗುರುಗಳೇ ರಾಯರು ಅಂದ್ರೆ? ಜ್ಞಾನಾನಂದಮಯಂ ದೇವಂ ನಿರ್ಮಲ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಂ ಉಪಾಸ್ಮಹೆ. ಲಕ್ಷ್ಮೀನಾರಾಯಣಂ ವಂದೇ ತದ್ಭಕ್ತ ಪ್ರವರೋಹಿಯಃ ಶ್ರೀಮದಾನಂದತೀರ್ಥಾಖ್ಯೋ ಗುರುಸ್ತಂಚ ನಮಾಮ್ಯಹಂ. ಮೂಕೋಪಿ ಯತ್ ಪ್ರಸಾದೇನ ಮುಕುಂದ ಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರ ತಮಾಶ್ರಯೇ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾನ್ ಕಾಮಧೇನುವೆ. ಆಪಾದಮೌಳಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾ ಪ್ರಣಶ್ಯಂತಿ ಸಿದ್ಧಂಚಿತ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ನಮ್ಮ ಭಾರತ ಭೂಮಿನೇ ಇದು ದಿವ್ಯ ಭೂಮಿ, ಮೋಕ್ಷ ಭೂಮಿ, ಕರ್ಮಭೂಮಿ, ಮಾತೃಭೂಮಿ, ಪಿತೃಭೂಮಿ, ಒಟ್ಟಿನಲ್ಲಿ ದಿವ್ಯ ಭೂಮಿ. ಈ ಭೂಮಿ ಇರೋದನ್ನೇ ವ್ಯಕ್ತಿ ಆದಂಥವನು ಅನೇಕ ಜನ್ಮಗಳ ದಾಟಿ ಮನುಷ್ಯನ ಜನ್ಮ ಪಡೆದು ಈ ಭೂಮಿಲಿ ಬಂದು ತನ್ನ ಕರ್ಮಗಳನ್ನು ಸವಿಸ್ಕೊಂಡು ಮೋಕ್ಷವನ್ನು ಪಡೆಯೋಕ್ಕೆ. ಅದಕ್ಕೆ ಸೋಪಾನಭೂತಂ ಮೋಕ್ಷಸ್ಯ ಮಾನುಷ್ಯಂ ಪ್ರಾಪ್ಯ ದುರ್ಲಭಂ ಗರುಡ ಪುರಾಣ ಶ್ಲೋಕ ಇದು. ಮೋಕ್ಷಕ್ಕೆ ಮೆಟ್ಟಲು ಯಾವುದು ಅಂದರೆ ಕಟ್ಟಗಡದ ಮನುಷ್ಯನ ಜನ್ಮ. ಆ ಮನುಷ್ಯನ ಜನ್ಮನ ಸಾಧನೆ ಮಾಡಿ ಮುಕ್ತ ಲೋಕವನ್ನು ತಾನು ಪಡಿಬೇಕು. ಅದಕ್ಕೆ ಈ ಭೂಮಿ ಇದು ಕರ್ಮಭೂಮಿ ಇದು. ಹಾಗಾಗಿ ಭಾರತ ಅತ್ಯಂತ ದಿವ್ಯ ಭೂಮಿ. ಮಹಾಭಾರತದಲ್ಲಿ ಒಂದು ಉಲ್ಲೇಖ ಇದೆ, ಧರ್ಮಾರ್ಥ ಪುರುಷವ್ಯಾಘ್ರ ಋಷಿಕೂಟಿ ಸಸರ್ಜ. ಸಾಕ್ಷಾತ್ ಪರಮೇಶ್ವರ ರುದ್ರದೇವರು ಎಲ್ಲ ಋಷಿಗಳ ಮುಂದೆ ಈ ಮಾತು ಹೇಳ್ತಾರೆ. ಧರ್ಮದ ರಕ್ಷಣೆಗೋಸ್ಕರ ಸಾಕ್ಷಾತ್ ನಾರಾಯಣ, ಕರ್ತನಾದಂಥ ನಾರಾಯಣ ಕೋಟಿಗಟ್ಟಲೆ ಋಷಿಗಳ ನಿರ್ಮಾಣ ಮಾಡಿದ. ನೋಡಿ, ಧರ್ಮಾರ್ಥ ಪುರುಷವ್ಯಾಘ್ರ ಋಷಿಕೋಟಿ ಸಸರ್ಜ. ಅನಂತ ಕೋಟಿ ವರ್ಷಗಳಾಯಿತು ಈ ಭೂಮಿ ಪ್ರಾರಂಭ ಆಗಿ. ಎಷ್ಟೋ ಜನ ಈ ಭೂಮಿಯನ್ನು ಮುಗಿಸ್ಬಿಡ್ತೀನಿ, ನಾನು ಅದನ್ನು ನನ್ನ ವಶ ಮಾಡ್ಕೋತೀನಿ, ಹಾಳು ಮಾಡ್ತೀನಿ ಅಂತನ್ನೋವಂಥವ್ರು ಕೋಟಿಗಟ್ಟಲೆ ಜನ ಆದರೂ ಕೂಡ ಇದು ಶಾಶ್ವತವಾಗಿ ಉಳಿದಿದೆ. ಯಾಕೆ ಅಂದರೆ ಇಲ್ಲಿ ಭಗವಂತ ಅದರ ರಕ್ಷಣೆ ಮಾಡ್ತಾ ಇದ್ದಾನೆ. ಅದಕ್ಕೆ ಧರ್ಮಾರ್ಥ ಪುರುಷವ್ಯಾಘ್ರ ಋಷಿಕೋಟಿ ಸಸರ್ಜ ಅಂದರೆ ಕೋಟಿಗಟ್ಟಲೆ ಋಷಿಗಳು ನಿರ್ಮಾಣ ಆಗಿದ್ದಾರೆ. ಹಾಗೆ ವಿಶೇಷವಾಗಿ ರಾಘವೇಂದ್ರ ತೀರ್ಥರು ಕೂಡ ಒಬ್ಬ ವಿಶೇಷ ವ್ಯಕ್ತಿ. ಮೂಲತಃ ರಾಘವೇಂದ್ರ ಸ್ವಾಮಿಗಳ ಚರಿತ್ರೆಯನ್ನು ನಾವು ತಗೊಳ್ಳೋದಾದರೆ, ಮೂಲತಃ ಸತ್ಯಲೋಕದಲ್ಲಿ ಬ್ರಹ್ಮಲೋಕದಲ್ಲಿ ಚತುರ್ಮುಖ ಬ್ರಹ್ಮದೇವರಿಗೆ ಸೇವೆ ಮಾಡ್ತಿದ್ದಂಥ ಅತ್ಯಂತ ಶ್ರೇಷ್ಠ ಬಾಲಕ. ಒಮ್ಮೆ ಈ ಚತುರ್ಮುಖ ಬ್ರಹ್ಮದೇವರು ಸತ್ಯಲೋಕದಲ್ಲಿ ಒಂದೊಂದೇ ದೇವರುಗಳನ್ನು ಆವಾಹನೆ ಮಾಡ್ತಾ ಇರ್ತಾರೆ. ಒಂದೊಂದೇ ದೇವರುಗಳನ್ನ ಭಗವಂತನ ರೂಪಗಳನ್ನು, ನಾರಾಯಣನ ಅನೇಕ ರೂಪಗಳನ್ನು ಆವಾಹನೆ ಮಾಡಿದಾಗ ಸ್ವಾಮಿ ತನ್ನಗೆ ಪ್ರತ್ಯಕ್ಷ ರೂಪದಲ್ಲಿ ಕಾಣಿಸ್ಕೊಡ್ತಾ ಇದ್ದ. ನಾವೆಲ್ಲ ಗಣಪತಿ ಅಂತ ಪೂಜೆ ಮಾಡ್ತೀವಿ, ಶಿವ ಅಂತ ಪೂಜೆ ಮಾಡ್ತೀವಿ, ನಾರಾಯಣನ ಪೂಜೆ ಮಾಡ್ತೀವಿ, ಅಲ್ಲಿ ದೇವರು ಸ್ವೀಕಾರ ಮಾಡ್ತಾನೆ ಅಂತ ಅನುಸಂಧಾನ ಮಾಡ್ಕೊತೀವಿ ಅಷ್ಟೇ. ಚತುರ್ಮುಖ ಬ್ರಹ್ಮದೇವರಿಗೆ ಆಯಾ ರೂಪಗಳು ಪ್ರತ್ಯಕ್ಷ ಕಾಣಿಸ್ತಿದ್ದು. ಹಾಗೆ ಕೋದಂಡ ರಾಮನ್ ಅವರು ಪ್ರಾರ್ಥನೆ ಮಾಡಿಕೊಂಡಾಗ ರಾಮನ ಸನ್ನಿಧಾನ ಆಗುತ್ತೆ. ಅವರು ಆ ಚಿನ್ನದ ಕರಂಡದಲ್ಲಿ ಪಾತ್ರೆಯಲ್ಲಿ ತುಳಸಿ ಇರೋದು ಯಾವಾಗಲೂ ಕೂಡ. ಈ ಶಂಕುಕರ್ಣನ ಕರ್ತವ್ಯ ಏನು ಅಂದರೆ ಆ ಪಾತ್ರೆಯಲ್ಲಿ
ತುಳಸಿ ಇಟ್ಕೊಡೋ ಅಂಥದ್ದು ಇಟ್ಟು ಕೊಡ್ತಾ ಇದ್ದ ಬ್ರಹ್ಮದೇವರಿಗೆ. ಹ್ಮ್ ಹ್ಮ್ ಇವರೊಂದ್ಸಲ ಹೀಗೆ ಕೈ ಹಾಕ್ತಾರೆ, ರಾಮದೇವರು ನೋಡ್ತಾರೆ, ಅದ್ಭುತವಾದಂಥ ರೂಪ, ಹ್ಮ್ ಭಗವಂತನ ರೂಪ. ಕೈ ಹಾಕಿದಾಗ ತುಳಸಿನೇ ಇರೋಲ್ಲ ಅದರಲ್ಲಿ. ಹ್ಮ್ ಕಡೆಗೆ ತಕ್ಷಣ ನೋಡ್ತಾರೆ, ಇವನು ಕಣ್ಣು ಮುಚ್ಕೊಂಡಿದ್ದಾನೆ. ಯಾಕೆಂದರೆ ಅಲ್ಲಿ ಸರಸ್ವತಿ ದೇವಿ ಸತ್ಯಲೋಕದಲ್ಲಿ ಹ್ಮ್ ಭೈರವಿ ರಾಗದಲ್ಲಿ ಅದ್ಭುತವಾದಂಥ ವೀಣೆ ನುಡಿಸ್ತಾ ಇದ್ದಾರೆ ಭಗವಂತನಿಗೋಸ್ಕರ ತಾನು. ಮತ್ತು ಅನೇಕ ಋಷಿಗಳು ಅವ್ರ ಪಾಡಿಗವರು ವೇದ ಹೇಳುತ್ತಾ ಇದ್ದಾರೆ. ಅದೊಂದು ಸಂಭ್ರಮ ಎಲ್ರಿಗೂ. ಓಕೆ. ಆ ಸಮಯದಲ್ಲಿ ಇವನು ಮೈ ಮರೆತು ಬಿಟ್ಟಿದ್ದಾನೆ ಶಂಕುಕರ್ಣ. ಹ್ಮ್ ಹ್ಮ್ ಬ್ರಹ್ಮದೇವರು ನೋಡ್ತಾರೆ, ತುಳಸಿನೇ ಇಲ್ಲ. ರಾಮದೇವ್ರಿಗೆ ಸಮರ್ಪಣೆ ಮಾಡಬೇಕು ಅಂತ ನೋಡ್ತಾರೆ, ತುಳಸಿ ಇಲ್ಲ. ಹ್ಮ್ ನೋಡ್ತಾರೆ, ಒಂದ್ಸಲ ಕೂಗ್ತಾರೆ, ಹೇ ಶಂಕುಕರ್ಣ ಅಂತ. ಓಕೆ. ಕಣ್ಣು ಬಿಟ್ಟು ನೋಡ್ತಾನೆ, ಯಾಕೋ ಏನೋ ನಕ್ಕು ಬಿಡ್ತಾನೆ ಅವನು. ಹ್ಮ್ ತಾನು ಮಾಡಿದ ತಪ್ಪಿಗೆ ಕೆಲವರು ಏನಾರು ಅವಮಾನ ಮಾಡಿದಾಗ ನಕ್ಕು ಬಿಡ್ತಾರೆ, ಏನೋ ಒಬ್ಬೊಬ್ಬರ ಸ್ವಭಾವ ಹಾಗೆ. ಹ್ಮ್ 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 ಅವನು ನಕ್ಕು ಬಿಡ್ತಾನೆ. ಹ್ಮ್ ಬ್ರಹ್ಮದೇವರಿಗೆ ಕೋಪ ಬಂದು ಶಾಪ ಕೊಟ್ಬಿಡ್ತಾರೆ. ಹ್ಮ್ ರಾಮನಿಗೆ ನಾನು ತುಳಸಿ ಪೂಜೆ ಮಾಡುವಾಗ ನೀನು ಅದಕ್ಕೆ ತುಳಸಿ ಹಿಡ್ದೇನೆ ನಗುತ್ತಾ ಇದೆಯಾ, ನೀನು ರಾಕ್ಷಸ ಯೋನಿಯಲ್ಲಿ ಜನಿಸ್ಬಿಡು ಅಂತ ಶಾಪ ಕೊಟ್ಬಿಡ್ತಾರೆ. ಓಹೋ ಓಕೆ. ಮಂಕಾಗ್ಬಿಡ್ತಾನೆ ಆ ಹುಡುಗ ಪಾಪ. ಹ್ಮ್ ಹ್ಮ್ ಯಾಕೆಂದರೆ ರಾಕ್ಷಸ ಯೋನಿಯಲ್ಲಿ ಹುಟ್ಟೋದು ಅಂದರೆ ಏನು. ಇಲ್ಲಿ ರಾಮದೇವರು ಮುಗುಳ್ನಾಗೆ ನಗ್ತಾ ರಾಮದೇವರು ಅದೃಶ್ಯ ಆಗಿಬಿಡ್ತಾರೆ. ಹ್ಮ್ 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 ಆಮೇಲೆ ಆ ಮಂಕಾಗಿ ಏನು ಆ ವಾತಾವರಣ ಆಯಿತು ಎಲ್ಲ ಸ್ತಬ್ಧ ಆಗಿಬಿಡತ್ತೆ. ಹ್ಮ್ 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 ಸರಸ್ವತಿ ದೇವಿ ಕೂಡ ಬ್ರಹ್ಮದೇವ್ರಿಗೆ ಹೇಳ್ತಾರೆ, ಪಾಪ ಆ ಮಗು ಎಷ್ಟು ಸೇವೆ ಮಾಡ್ತಾ ಇದ್ದ, ಅವನಿಗೆ ಆ ರೀತಿ ನೀವು ಶಾಪ ಕೊಟ್ಬಿಟ್ರಲ್ಲ. ಅವನಿಗೂ ಒಂಥರ ಮಂಕಾಗ್ಬಿಡ್ತಾನೆ. ರಾಕ್ಷಸ ಯೋನಿಯಲ್ಲಿ ಹುಟ್ಟು ಅಂದರೆ ತಿಳುವಳಿಕೆ ವಿವೇಕ ಇದ್ದಂಥ ಹುಡುಗ. ಹ್ಮ್ 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 ಬ್ರಹ್ಮದೇವ್ರಿಗೂ ಅನಿಸುತ್ತೆ, ನಾನು ಯಾಕೆ ಕೋಪಿಸ್ಕೊಂಡ್ಬಿಟ್ಟೆ. ಅದಕ್ಕೆ ಕೆಲವರೆಲ್ಲ ಅಟ್ಟನೆ ಕೋಪ ಮಾಡ್ಕೋತಾರೆ, ಅಂದುಬಿಡ್ತಾರೆ, ಹ್ಮ್ 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 ಆಮೇಲೆ ರಿಪೆಂಟ್ ಮಾಡ್ಕೋತಾರೆ, ನಾನು ಅನ್ಬಾರ್ದಾಗಿತ್ತು, ನನಗೆ ಯಾಕೆ ಆ ಶಬ್ದ ಬಂತು ಅಂತ. ಕೆಲವರು ಸಹಜ ಇದು. ಹ್ಮ್ ಹ್ಮ್ ಬ್ರಹ್ಮದೇವ್ರಿಗೆ ಆಗ ಅನಿಸುತ್ತೆ ಇದು ಭಗವಂತಂದೇ ಪ್ರೇರಣೆ. ಹ್ಮ್ 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 ಅದಕ್ಕೆ ಭಗವಚ್ಚೋದಿತ, ಯಾವಾಗಲೂ ಕಾಲ ಚೋದಿತ ಅಂತಿರುತ್ತೆ. ಆ ಕಾಲ ಕೆಲಸ ಮಾಡಿಸ್ಬಿಡುತ್ತೆ. ಹ್ಮ್ ಹ್ಮ್ ಆಗ ಹೇಳ್ತಾರಪ್ಪ, ನನ್ನಿಂದಲ್ಲಪ್ಪ, ನಾನು ಕೋಪಿಸ್ಕೊಳ್ಳುವಂಥ ಏನೋ ಅದೊಂದು ಪ್ರಚೋದನೆ ಆಗೋಯ್ತು. ಹ್ಮ್ ಹ್ಮ್ ಕಾಲ ಪ್ರಚೋದಿತ, ಓಕೆ. ಏನೋ ಭಗವಂತನ ಪ್ರೇರಣೆಯಿಂದ ನಿಂಗೆ ಅಂದುಬಿಟ್ಟೆ. ಹ್ಮ್ ಆದರೆ ಇದು ಭಗವಂತಂದೇ ಇಚ್ಛೆ. ಹ್ಮ್ ಹ್ಮ್ ನೀನು ರಾಕ್ಷಸ ಯೋನಿಯಲ್ಲಿ ಹುಟ್ಟೋದಂತ ನಿಶ್ಚಿತ. ಆದರೆ ಒಳ್ಳೆ ಭಾಗವತ ಉತ್ತಮನಾಗ್ತೀಯ. ಹ್ಮ್ ಹ್ಮ್ ನಿನಗಾಗಿ ಭಗವಂತ ಅವತಾರ ಮಾಡ್ತಾನೆ, ಹ್ಮ್ ನಿನಗೆ ಕೀರ್ತಿಯನ್ನು ಕೊಡಿಸ್ತಾನೆ. ಹ್ಮ್ ಹ್ಮ್ ಬಹಳ ಅದ್ಭುತವಾದಂಥ ಕೀರ್ತಿಯನ್ನು ಕೊಡಿಸ್ತಾನೆ. ಹಾಗಾಗಿ ಭಗವಂತ ನನ್ನ ನಾಲಿಗೆಯಲ್ಲಿ ನುಡಿಸ್ತಾ ನೀನು ಒಳ್ಳೆ ಭಾಗವತ ಉತ್ತಮನಾಗ್ತಿ, ರಾಕ್ಷಸ ಯೋನಿಯಲ್ಲಿ ಹುಟ್ಟೋದಂತ ನಿಶ್ಚಿತ ಅಂತ ಹೇಳ್ತಾರೆ. ಶಾಪ ಕೊಟ್ಟು ಬಿಟ್ಟಿರ್ತಾರೆ. ದೊಡ್ಡ ಕಥೆ ಇದು. ಓಕೆ. ಒಟ್ಟಿನಲ್ಲಿ ಅದೇ ಶಂಕುಕರ್ಣನೇ ಹ್ಮ್ 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 ಹಿರಣ್ಯಕಶಿಪು ಸಂತಾನದಲ್ಲಿ ಹಿರಣ್ಯಕಶಿಪು ಮಗನಾಗಿ ಪ್ರಹ್ಲಾದನಾಗಿ ಹೇಳ್ತಾನೆ. ಹಾ ಹಾ. ಅಂದ್ರೆ ರಾಯರ ಅವತಾರಗಳ ಬಗ್ಗೆನೂ ಕೂಡ 3 ಅವತಾರಗಳಿದೆ ಅಂತಾರೆ. ಅದರಲ್ಲಿ ಮೊದಲನೇದೇ ಪ್ರಹ್ಲಾದನ, ಹೇಗೆ? ಅದರಲ್ಲಿ ಪ್ರಹ್ಲಾದ, ಹಾ ಹಾ. ಆಮೇಲೆ ವ್ಯಾಸರಾಜರು. ಓಹೋ. ಆ ವ್ಯಾಸರಾಜರಿಗೂ ಮುಂಚೆ ಬಾಲಿಕ ರಾಜ ಅಂತ ಬರ್ತಾನೆ. ಓಕೆ. ಅದು ಕೌರವ ಕ್ಷೇತ್ರದಲ್ಲಿ ಬಹಳ ಮುತ್ಸದ್ದೆ ಆತ, ಬಹಳ ಹಿರಿಯ ಚೇತನ ಅವನು, ಬಾಲಿಕ ರಾಜ. ಹ್ಮ್ ಹ್ಮ್ ಅದಾದಮೇಲೆ ವ್ಯಾಸರಾಜರು. ಹ್ಮ್ ಹ್ಮ್ ವ್ಯಾಸರಾಜರಾದಮೇಲೆ ರಾಘವೇಂದ್ರ ಸ್ವಾಮಿಗಳು. ಹ್ಮ್ ಹ್ಮ್ ಸಾಮಾನ್ಯ ಹೆಚ್ಚು ಆಚರಣೆ ಮಾಡೋದು ನಮ್ಮಲ್ಲಿ ಹ್ಮ್ ಹ್ಮ್ ಪ್ರಹ್ಲಾದ, ಹ್ಮ್ ಹ್ಮ್ ಹಾಗೆ ವ್ಯಾಸರಾಜರು, ಹ್ಮ್ ಹ್ಮ್ ರಾಘವೇಂದ್ರ ಸ್ವಾಮಿಗಳು. ಸ್ವಾಮಿಗಳು. ಪ್ರಥಮೋ ಪ್ರಹ್ಲಾದ, ಹ್ಮ್ ಹ್ಮ್ ದ್ವಿತೀಯೋ ವ್ಯಾಸರಾಜ ಚ, ಹ್ಮ್ ಹ್ಮ್ ರಾಘವೇಂದ್ರ ತೃತೀಯಸ್ತು ಹ್ಮ್ ಹ್ಮ್ ಭಗವತ್ ಕಾರ್ಯ ಸಾಧಕ ಅಂತ ಉಲ್ಲೇಖ ಮಾಡ್ತೀವಿ. ಹ್ಮ್ ಹ್ಮ್ ಕೆ ಬಾಲಿಕರಾಜಂದು ಹೆಚ್ಚು ಪ್ರಸಿದ್ಧಿ ಬಂದಿಲ್ಲ. ಬಂದಿಲ್ಲ. ಅದು ಕೌರವನಲ್ಲಿ ಸ್ವತಃ ದುರ್ಯೋಧನ ಕಡೆ ಇದ್ದು ಭೀಮಸೇನಿಂದ ಹತ್ರ ಆಗ್ತಾರೆ ಅವರು ಬಾಲಿಕರು. ಓಹೋ. ಅವ್ರದ್ದು ಒಂದು ವಿಶೇಷವಾದಂಥ ಕಥೆ. ಓಕೆ. ಒಟ್ಟಿನಲ್ಲಿ ರಾಘವೇಂದ್ರ ಸ್ವಾಮಿಗಳಲ್ಲಿ ಭಾಗವತಲ್ಲಿ ಒಂದು ಉಲ್ಲೇಖ ಇದ್ರದ್ದು ಹ್ಮ್ ಹ್ಮ್ ಪ್ರಹ್ಲಾದನ ಬಗ್ಗೆ ಇದೆ. ಅಂದರೆ ಎಲ್ಲ ದೇವತೆಗಳು ನಾರಾಯಣನ ಹೋಗಿ ಪ್ರಾರ್ಥನೆ ಮಾಡ್ಕೋತಾರೆ. ಹ್ಮ್ ಹ್ಮ್ ಹಿರಣ್ಯಕಾಶಿಪು ಕಾಟ ನಾವು ತಡೆಯೋಕ್ಕಾಗಲ್ಲ, ಹ್ಮ್ ಯಾಗ ಯಜ್ಞಗಳನ್ನು ಮಾಡೋಕ್ಕಾಗಲ್ಲ, ಧ್ಯಾನಗಳನ್ನು ಮಾಡೋಕ್ಕಾಗಲ್ಲ, ಹ್ಮ್ ಗೋಹತ್ಯೆಗಳು ನಡೀತಾ ಇದೆ, ಗುರುಕುಲನೆಲ್ಲ ಧ್ವಂಸ ಮಾಡ್ತಾ ಇದ್ದಾನೆ ಹ್ಮ್ ಹಿರಣ್ಯಕಶಿಪು, ತಡ್ಕೊಳಕ್ಕಾಗಲ್ಲ. ಇದನ್ನು ಯಾರು ತಡೀತಾರೆ ಅಂತ ಎಲ್ಲ ಇಂದ್ರಾದಿ ದೇವತೆಗಳೆಲ್ಲ ವೈಕುಂಠಕ್ಕೆ ಹೋಗಿ ನಾರಾಯಣನಲ್ಲಿ ಪ್ರಾರ್ಥನೆ ಮಾಡ್ಕೋತಾರೆ. ಹ್ಮ್ ಆಗ ನಾರಾಯಣ ಒಂದು ಮಾತು ಹೇಳ್ತಾನೆ, ಹ್ಮ್ ನಿರ್ವೈರಾಯ ಪ್ರಶಾಂತಾಯ ಸ್ವಸುತಾಯ ಮಹಾತ್ಮನೇ. ಒಬ್ಬ ಪುತ್ರ ಹುಡ್ತಾನೆ ಹಿರಣ್ಯಕಶಿಪಿಗೆ, ನಿರ್ವೈರಾಯ, ಅವನು ಯಾರನ್ನೂ ದ್ವೇಷ ಅಲ್ಲ, ಹ್ಮ್ ಪ್ರಶಾಂತಾಯ, ಪ್ರಶಾಂತವಾಗಿರ್ತಾನೆ, ಸ್ವಸುತಾಯ, ಅವನ ಮಗನೇ, ಹ್ಮ್ 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 ಮಹಾತ್ಮನೇ, ಮಹಾತ್ಮ ಹುಡ್ತಾನೆ. ಯಾರು? ನಾರಾಯಣ ಹೇಳಿದ್ದು. ಹ್ಮ್ ಹ್ಮ್ ಪ್ರಹ್ಲಾದ ಹುಟ್ಟಕ್ಕೆ ಮುಂಚೆ ನಾರಾಯಣ ಹೇಳಿದ್ದು ಅಂತ ಮಹಾತ್ಮ ಹುಟ್ಟುತ್ತಾನೆ. ಹ್ಮ್ ಅವನಿಗೆ ಹಿರಣ್ಯಕಶಿಪು ಸಂಕಟ ಕೊಟ್ಟಾಗ, ಅವನಿಗೆ ದ್ರೋಹ ಬಗೆದಾಗ ನಾನು ಅವನು ಸಂಹಾರ ಮಾಡ್ತೀನಿ, ಅಬ್ಬಾ. ಅಲ್ಲಿವರೆಗೂ ನೀವು ತಾಳ್ಮೆಯಿಂದಿರ, ಆ ಕಾಲ ಬರುತ್ತೆ ಅಂತ. ಅಂದರೆ ಭಗವಂತನೇ ಸುಜೀವಿಗಳನ್ನ ಹೊಗಳ್ತಾನೆ. ಇದು ನಮ್ಮ ದೇಶದ ವೈಭವ. ಇದು ಹಾ ಹಾ. ಅಂಥ ಮಹಾನ್ ಚೇತನ ರಾಘವೇಂದ್ರ ಸ್ವಾಮಿ. ಆ ಪ್ರಹ್ಲಾದರಾಜರೇ ರಾಘವೇಂದ್ರ ಸ್ವಾಮಿ. ಪ್ರಹ್ಲಾದರಾಜರು, ಆಮೇಲೆ ವ್ಯಾಸರಾಜರು, ಹ್ಮ್ ಹ್ಮ್ ವ್ಯಾಸರಾಜರು ತದನಂತರದಲ್ಲಿ
ರಾಘವೇಂದ್ರ ಸ್ವಾಮಿಗಳು. ನಮ್ಮಲ್ಲೊಂದು ವೈಶಿಷ್ಟ್ಯ ಏನು ಅಂತಂದರೆ, ರಾಯರು ಯಾಕೆ ಅಷ್ಟು ಕೀರ್ತಿವಂತರಾಗಿದ್ದಾರೆ, ಯಾಕೆ ಜನ ಹೊಗಳ್ತಾರೆ ಅಂದರೆ, ವೇದದಲ್ಲಿ ಒಂದು ಮಾತಿದೆ, ನ ಕರ್ಮಣ ನ ಪ್ರಜಯ ಧನೇನ. ಒಬ್ಬ ವ್ಯಕ್ತಿ ಅಮೃತತ್ವ ಪ್ರಾಪ್ತಿ ಆಗಬೇಕಾದ್ರೆ ಅವನು ಇಡೀ ಜೀವನದಲ್ಲಿ ಕಷ್ಟಪಟ್ಟಿದ್ದಾನೆ ಅಂತೇನೋ ಅವನಿಗೇನು ಅಮರತ್ವ ಸಿಗೋಲ್ಲ. ಅವನು ಯಾತ ಕಷ್ಟಪಟ್ಟಿರ್ತಾನೋ ಏನೋ. ಎರಡನೇದು ನ ಪ್ರಜಯ, ತುಂಬ ಮಕ್ಕಳನ್ನ ಪಡೆದವನು ಅಥವಾ ತುಂಬ ಶಿಷ್ಯರನ್ನು ಪಡೆದವನು ಕೂಡ ಅಮರತ್ವ ಪಡಿತಾನೆ ಅಂತ. ನ ಕರ್ಮಣ ನ ಪ್ರಜಯ ಧನೇನ, ತುಂಬ ಹಣ ಇದೆ. ಈಗ ನಮ್ಮ ಭಾರತದಲ್ಲಿ ಯಾರಿಗೋ ಇವನು ಒಂದು 20,000 ಕೋಟಿ ಇದೆ ನಮಸ್ಕಾರ ಮಾಡಿ ಅಂದರೆ ಮಾಡಲ್ಲ, ನಾವ್ಯಾಕೆ ಮಾಡಬೇಕು? ಅವನಿಗೆ ಅಷ್ಟು ಕೋಟಿ ಇದ್ದರೆ ಅವನಿಗಿರುತ್ತೆ. ಅದೇ ಒಬ್ಬ ಒಂದು ಕಾವಿ ಬಟ್ಟೆ ಹಾಕ್ಕೊಂಡಿದ್ದಾನೆ, ಹರ್ಕಲ್ ಬಟ್ಟೆ ಹಾಕ್ಕೊಂಡಿದ್ದಾನೆ, ಸನ್ಯಾಸಿ, ರಾತ್ರಿ ಹೊತ್ತು ದೇವಿ ಉಪಾಸನೆ ಮಾಡ್ತಾನಂತೆ, ದೇವಿ ಪ್ರತ್ಯಕ್ಷ ಆಗ್ತಾಳೆ, ನಾವೇ ನಮಸ್ಕಾರ ಮಾಡ್ತೀವಿ. ಅವನ ಹತ್ರ ದುಡ್ಡು ಕಾಸು ಇರೋಲ್ಲ. ದೈವೀ ಶಕ್ತಿ ಇದ್ದರೆ ನಮ್ಮ ಭಾರತದ ವೈಭವ ಅದು. ಅದಕ್ಕೆ ನ ಕರ್ಮಣ ನ ಪ್ರಜಯ ಧನೇನ. ಯಾಕೆ ಅಮರತ್ವ ಸಿಗುತ್ತೆ ಅಂದರೆ, ತ್ಯಾಗೇ ನೈಕೆ ಅಮೃತತ್ವ ಮಾನಶೋ. ಅವನು ಮಾಡೋ ತ್ಯಾಗದಿಂದ ಅವನಿಗೆ ಅಮರತ್ವ ಸಿಗುತ್ತೆ. ಜನ ಪ್ರೀತಿಸ್ತಾರೆ. ರಾಘವೇಂದ್ರ ಸ್ವಾಮಿಗಳನ್ನ ಯಾಕೆ ಪ್ರೀತಿಸ್ತಾರೆ ಅಂದರೆ, ಅವರ ಕುಟುಂಬನೇ ತ್ಯಾಗ ಮಾಡಿಬಿಡ್ತು. ಅವರ ಇಡೀ ಜೀವನನೇ, ಅವರು ಬೃಂದಾವನದಲ್ಲಿ ಪ್ರವೇಶ ಮಾಡುವಾಗ ಅವರ ದೇವರಿಗೊಂದು ಮಾತು ಹೇಳುತ್ತಾರೆ. ಶ್ರೀನಿವಾಸನಲ್ಲಿ ಶಾಂತವಾಗಿ ಕೂತ್ಕೋತಾರೆ. ಮಂಚಾಲೆ ಕ್ಷೇತ್ರದಲ್ಲಿ ಅವರೇ ಪ್ರತಿಷ್ಠಾಪನೆ ಮಾಡಿದಂಥ ಶ್ರೀನಿವಾಸ ದೇವರ ಹತ್ರ ಏಕಾಂತದಲ್ಲಿ ಕೂತ್ಕೊಂಡು ಪ್ರಾರ್ಥನೆ ಮಾಡ್ಕೋತಾರೆ. ಸ್ವಾಮಿ, 700 ವರ್ಷ ನಾನು ಅಂತರ್ಗುಹೆಯಲ್ಲಿ ತಪಸ್ಸು ಮಾಡ್ತೀನಿ. ಈ ತಪಸ್ಸು ಗುರಿ ಏನು, ಉದ್ದೇಶ ಏನಂದರೆ, ನನಗೆ ಯಾವ ಮುಕ್ತಿನೂ ಬೇಡ, ನನಗೆ ಯಾವ ಕೀರ್ತಿನೂ ಬೇಡ, ನನಗೆ ಯಾವ ಆನಂದನೂ ಅಗತ್ಯ ಇಲ್ಲ, ನಿನ್ನ ಕೃಪೆ ಇದೆ ಸಾಕು, ನಿನ್ನ ಮೇಲೆ ಪ್ರೀತಿ ಇದ್ದರೆ ಸಾಕು. ಯಾರು ರಾಘವೇಂದ್ರ ಅಂತ ಕಣ್ಣೀರು ಹಾಕ್ಕೊಂಬರ್ತಾರೋ, ಅವರವರ ಪ್ರಾರಬ್ಧ ಕರ್ಮದಿಂದ ನಾರಾಯಣ ಅಂತ ಯಾರು ಪ್ರಾರ್ಥನೆ ಮಾಡ್ಕೊಂಬರ್ತಾರೋ ಅವ್ರ ಕಣ್ಣೀರು ಒರೆಸು ಸಾಕು. ಅವ್ರ ಸಂಕಟ ದೂರ ಮಾಡು. ತಪಸ್ಸು ನಾನು ಮಾಡ್ತೀನಿ, ತಪಸ್ಸು ಅವ್ರಿಗಾಗಿ ನಾನು ಮಾಡ್ತೀನಿ, ಅವ್ರ ಕಣ್ಣೀರು ಒರೆಸು. ಇದು ರಾಯರು ಮಾಡಿದ ಪ್ರಾರ್ಥನೆ. ಅದಕ್ಕೆ ಇವತ್ತಷ್ಟು ಕೀರ್ತಿವಂತರಾಗಿದ್ದಾರೆ. ಭಗವಂತ ಯಾಕೆ ಒಲ್ಲದ? ಇದನ್ನೆಲ್ಲ ದೊಡ್ಡ ಸಂದೇಶ ರಾಘವೇಂದ್ರ ಸ್ವಾಮಿಗಳದು. ಸಮಾಜದಲ್ಲಿರುವಂಥ ಯಾವುದೇ ವ್ಯಕ್ತಿ ಇನ್ನೊಬ್ಬರ ಕಷ್ಟ ದೂರ ಆಗೋಕ್ಕೆ, ಇನ್ನೊಬ್ಬರ ಸಂಕಟ ದೂರ ಮಾಡೋಕ್ಕೆ ತಾನು ಕಷ್ಟವನ್ನು ಸ್ವೀಕಾರ ಮಾಡ್ತಾನೆ ಅಂದರೆ ದೇವತೆಗಳು ಅವನನ್ನು ಇಷ್ಟಪಡ್ತಾರೆ ಅಲ್ವಾ? ಯಾಕೆಂದರೆ ಇನ್ನೊಬ್ಬರ ಕಷ್ಟಕ್ಕೆ ಸ್ಪಂದಿಸ್ತಾನೆ. ಇದು ಸಮಾಜದಲ್ಲಿ ಯಾವಾಗಲೂ ಇರೋದೇ ಇದು. ಅದರಲ್ಲಿ ಎಂಥ ಮಟ್ಟದಲ್ಲಿ ಇವತ್ತು ತುಂಗಭದ್ರಾ ತಟದಲ್ಲಿ 353 ವರ್ಷ ಆಯಿತು ರಾಯರು ಅಂತರ್ಗುಹೆಯಲ್ಲಿ ಪ್ರವೇಶ ಮಾಡಿ ಇವತ್ತಿಗೂ ತಪಸ್ಸು ಮಾಡ್ತಾ ಇದ್ದಾರೆ. ಒಬ್ಬ ಜೀವಂತ ಸಂತ ಕೂಡ ಮಾಡೋಕ್ಕಾಗದೇ ಇರೋಷ್ಟು ಕಾರ್ಯವನ್ನು ಬೃಂದಾವನದಲ್ಲಿದ್ದು ಅನುಗ್ರಹ ಮಾಡ್ತಾ ಇದ್ದಾರೆ. ನಿಮ್ಗೆ ಸುಮ್ಮನೆ ಒಂದು ಉದಾಹರಣೆ ಹೇಳ್ತೀನಿ. ಯಾರಾದರೂ ಆಗ ಸದಾ ಮಠಕ್ಕೆ ಹೋಗ್ತಾ ಇದ್ದವರು ಈ ನಡುವೆ ಯಾಕೋ 2 ತಿಂಗಳ ಮಠಕ್ಕೆ ಹೋಗೋಕ್ಕಾಗಿಲ್ಲ, ಮುಂಚೆ ಹೋಗ್ತಾ ಇದ್ದೆ, ಯಾಕೋ ರಾಯರು ನೋಡೋಕ್ಕೆ ಆಗಿಲ್ಲ, ನನಗೆ ತುಂಬ ಬೇಸರ ಆಗ್ತದೆ, ಒಂದು ಏನು ಈ ಸಂಸಾರದ ಜಂಜಾಟ, ಒಂದು ರಾಯರ ಮಠಕ್ಕೆ ಹೋಗೋಕ್ಕಾಗ್ತಾ ಇಲ್ಲ ಅಂತ ಚಿಂತೆ ಮಾಡಿದ್ರೆ ಯಾರ ಮುಖಾಂತರ ಒಂದು ಅಕ್ಷತೆ ಕಳಿಸ್ತಾರೆ ರಾಯರು, ಮಂತ್ರಾಕ್ಷತೆ ಬಂದ್ಬಿಡುತ್ತೆ. ಯಾರೋ ಹೂ ತಂದ್ಕೊಂಡು ನೋಡಿ ಮಠಕ್ಕೆ ಹೋಗಿದ್ದಾರೆ, ಹೂ ತಗೊಳ್ರಿ, ಅಥವಾ ಏನೋ ತೀರ್ಥ ತಗೊಳ್ರಿ, ಇಲ್ಲ ಪಂಚಾಮೃತ ತಗೊಳ್ರಿ, ರಾಯರ ಪ್ರಸಾದ ತಗೊಳ್ಳಿ ಅಂತ. ಆ ರಾಯರು ನಾನಿದ್ದೀನಿ ಯಾಕೆ ಯೋಚನೆ ಮಾಡ್ತಿ, ಇದು ತುಂಬ ಜನಕ್ಕೆ ಆದ ಅನುಭವ. ಎಲ್ಲೋ ಸ್ವಪ್ನದಲ್ಲಿ ಆದೇಶ ಕೊಡ್ತಾರೆ, ಆಮೇಲೆ ಮನೆಗೆ ಮಂತ್ರಾಲಯ ಪ್ರಸಾದ ಬಂದ್ಬಿಡುತ್ತೆ, ಹೀಗೆಲ್ಲ ಬರುತ್ತೆ ನೋಡಿ. ಜಾತಿ, ಜನಾಂಗ, ಸಂಪ್ರದಾಯ ಎಲ್ಲವನ್ನು ಮೀರಿ ಇದ್ದಾರೆ. ಇದು ನಮ್ಮ ಸನಾತನ ಹಿಂದೂ ಧರ್ಮದ ಎಲ್ಲ ಪ್ರಜೆಗಳು ಅರ್ಥ ಮಾಡ್ಕೋಬೇಕು. ರಾಘವೇಂದ್ರ ಸ್ವಾಮಿಗಳ ಅನುಗ್ರಹ ನಮಗಾಗಬೇಕಾದ್ರೆ, ಭಗವಂತನ ಅನುಗ್ರಹ ಆಗಬೇಕಾದ್ರೆ ಎಲ್ಲರಲ್ಲೂ ಭಗವಂತನ ನೋಡಬೇಕು. ಇವನು ಈ ಜಾತಿ, ಇವನು ಆ ಜಾತಿ, ಇವನು ಈ ಸಂಪ್ರದಾಯ, ಅವನ ಆ ಸಂಪ್ರದಾಯ, ಇವನು ಮೇಲ್ಮಟ್ಟ, ಇವನು ಕೀಳ್ಮಟ್ಟ, ಇದೆಲ್ಲ ಭಗವಂತ ಒಪ್ಪುವಂಥದ್ದಲ್ಲ. ಎಲ್ಲರಲ್ಲೂ ಭಗವಂತ ಇದ್ದಾನೆ. ಜೀವಿಗಳಲ್ಲಿ ವ್ಯತ್ಯಾಸ ಇದೆ, ಜೀವಿಗಳಲ್ಲಿ ಭೇದ ಇರುತ್ತೆ, ಅದು ನಮಗೆ ಸಂಬಂಧಪಟ್ಟಿದ್ದಲ್ಲ. ಎಲ್ಲರಲ್ಲೂ ಭಗವಂತ ಇದ್ದಾನೆ ಅಲ್ವಾ? ಈಚ್ ಸೋಲ್ ಈಸ್ ಪೊಟೆನ್ಷಿಯಲಿ ಡಿವೈನ್. ಕೃಷ್ಣನೇ ಭಗವದ್ಗೀತೆಯಲ್ಲಿ ಹೇಳ್ತಾನೆ, ಮಮೈವಾಂಶೋ ಜೀವಲೋಕೆ ಜೀವಭೂತ ಸನಾತನ. ಅರ್ಜುನ, ಇವರನ್ನೆಲ್ಲ ಯಾರು ಅಂತ ತಿಳ್ಕೊಂಡೆ, ನನ್ನ ಅಂಶದಿಂದ ಹುಟ್ಟಿದಾರಪ್ಪ, ಇವರೆಲ್ಲ ಪ್ರತಿಬಿಂಬ, ನಾನು ಬಿಂಬ, ಇವರೆಲ್ಲ ಪ್ರತಿಬಿಂಬ, ಇವ್ರು ಯಾರನ್ನೂ ನೀವು ಸಂಹಾರ ಮಾಡೋಕ್ಕಾಗಲ್ಲ. ನೋಡಿ, ಮಮೈವಾಂಶೋ ಜೀವಲೋಕೆ ಜೀವಭೂತ ಸನಾತನ. ಇದನ್ನು ರಾಘವೇಂದ್ರ ಸ್ವಾಮಿಗಳು ತಮ್ಮ ಜೀವನದಲ್ಲೇ ಆಚರಣೆಗೆ ತಂದುಬಿಟ್ರು. ಯಾರಿಗೂ ಬೇಸರ ಪಡಿಸ್ಲಿಲ್ಲ, ಅವ್ರ ಜೀವನದಲ್ಲಿ ಕೋಪಿಸ್ಕೊಂಡಿದ್ದೇ ಇಲ್ಲ. ಸ್ವತಃ ಪ್ರಹ್ಲಾದರಾಜರು ಕೂಡ ಸ್ವತಃ ತನ್ನ ತಂದೆ ಹಿರಣ್ಯಕಶಿಪು ಬಂದಾಗ ಪ್ರಹ್ಲಾದರಾಜರು ಸಾಷ್ಟಾಂಗ ನಮಸ್ಕಾರ ಮಾಡೋರು. ಹಿರಣ್ಯಕಶಿಪು ಬಂದಾಗ ಪ್ರಹ್ಲಾದ 5 ವರ್ಷದ ಬಾಲಕ ಅಭಿವಾದನೆ ಮಾಡಿ ನಮಸ್ಕಾರ ಮಾಡೋನು. ತಂದೆ ದ್ವೇಷಿಸ್ತಾ ಇರಲ್ಲ ಅವನು. ತಂದೆಗೆ ಭಗವಂತನ ಸರ್ವೋತ್ತಮತ್ವವನ್ನು, ಭಗವಂತ ಇದ್ದಾನೆ ಅನ್ನೋ ವಿಚಾರ ತಿಳಿಸ್ತಿದ್ನೇ ಹೊರತು
ಅವರಿಗೆ ಗೌರವ ಕೊಡ್ತಿದ್ದ. ರಾಘವೇಂದ್ರ ಸ್ವಾಮಿಗಳ ಜೀವನದಲ್ಲಿ ಎಷ್ಟು ಘಟನೆಗಳು ನಡೆದಿತ್ತೆ ನಿಮಗೆ ಎಲ್ಲ ತುಂಬ ಪ್ರಚಲಿತ ಇರುವಂಥ ಘಟನೆ ಎಂದರೆ ಈ ವೆಂಕಣ್ಣ ಪಂತ ಸ್ವತಃ ರಾಯರ ಕೃಪೆಯಿಂದ ಒಬ್ಬ ದನ ಕಾಯುವಂಥ ಹುಡುಗ ದಿವಾನನಾಗ್ತಾನೆ, ಆ ಮಟ್ಟಕ್ಕೆ ಹೋಗ್ತಾನೆ. ಸಿದ್ದಿ ಮಸೂದ್ ಖಾನು ನವಾಬ, ಆ ಕ್ಷೇತ್ರದ ಆದ್ವಾನಿ ಕ್ಷೇತ್ರಕ್ಕೆ ನವಾಬ. ಹೇಳ್ತಾನೆ, ನೀವು ನಮ್ಮ ಗುರುಗಳನ್ನ ದರ್ಶನ ಮಾಡಿ, ಅವರ ಆಶೀರ್ವಾದದಿಂದ ರಾಜ್ಯ ಚೆನ್ನಾಗಿರುತ್ತೆ, ರಾಜ್ಯದಲ್ಲಿ ಸುಭಿಕ್ಷ ಇರುತ್ತೆ, ಒಳ್ಳೆ ಆರೋಗ್ಯ ಇರುತ್ತೆ, ನಿಮಗೂ ಒಳ್ಳೆ ಕೂಡ ಜೀವನದಲ್ಲಿ ಸದೃಢ ಆರೋಗ್ಯ ಬರುತ್ತೆ ಅಂತ. ಸಿದ್ದಿ ಮಸೂದ್ ಖಾನ್ಗೆ ಅಷ್ಟು ಇಷ್ಟ ಇರೋಲ್ಲ, ಆದರೂ ದಿವಾನನ ಮಾತು ತಿರಸ್ಕಾರ ಮಾಡಬಾರ್ದು. ಆಯಿತು, ನಿಮ್ಮ ಗುರುಗಳು ನಾನು ನಾಳೆ ದರ್ಶನ ಮಾಡ್ತೀನಿ ಅಂಥೇಳಿ ಜೋಡು ಕುದುರೆಯಲ್ಲಿ ಬರ್ತಾನೆ. ಅದೆಲ್ಲ ಫಿಕ್ಸ್ ಆಗುತ್ತೆ ಯಾವ ಸಮಯಕ್ಕೆ ಬರೋದು ಅಂತ. ಒಳ್ಳೆ ಮುಸ್ಸಂಜೆ ಸಮಯದಲ್ಲಿ ಆತ ಬರ್ತಾನೆ. ಅಷ್ಟೊತ್ತು ರಾಘವೇಂದ್ರ ಸ್ವಾಮಿಗಳು ರಾಮದೇವ್ರ ಪೂಜೆ ಎಲ್ಲ ಮಾಡಿ ಅವರು ಕೂತಿರ್ತಾರೆ. ತನ್ನ ಸೇವಕರ ಸಮೇತ ಬಂದು ಅವನೇನು ಮಾಡ್ತಾ, ಒಂದು ಕುಹುಕ ಬುದ್ಧಿ ಮನಸ್ಸಿನಲ್ಲಿ, ಈ ಫಕೀರ ಏನು ಇವರೆಲ್ಲ, ಅವನಲ್ಲಿ ಸ್ವಲ್ಪ ನಂಬಿಕೆ ಇರೋಲ್ಲ. ಇದೊಂದು ದುರವಸ್ಥೆ ನಮ್ಮ ಪ್ರಪಂಚದಲ್ಲಿ, ದೇಶದಲ್ಲ, ಭಾರತದಲ್ಲ, ಪ್ರಪಂಚದಲ್ಲಿ. ನಮ್ಮ ಮತವೇ ಶ್ರೇಷ್ಠ, ಈ ಮತದವರು ಉಪಾಸನೆ ಮಾಡಬಾರ್ದು, ಇದೊಂದು ಬಹಳ ದುರಾಗ್ರಹ. ಇದು ಹೋಗ್ಬೇಕು, ಪ್ರಪಂಚದಲ್ಲೇ ಹೋಗ್ಬೇಕಿದು. ಅವರವರಿಗೆ ಅವರವ್ರ ಮತ ಶ್ರೇಷ್ಠ, ಅವ್ರು ಆಚರಣೆ ಮಾಡಲಿ. ಇನ್ನೊಂದು ಮತವನ್ನು ಗೌರವಿಸು, ನಿನ್ನ ಮತದಲ್ಲಿ ಜೀವಿಸು, ಇನ್ನೊಂದು ಮತವನ್ನು ಗೌರವಿಸು. ಇದು ಪ್ರಪಂಚದಲ್ಲಿ ಇರಬೇಕು. ಇದನ್ನು ಆಚರಣೆಯಲ್ಲಿ ಇಟ್ಕೊಳ್ಳೋದು ಒಂದೇ ದೇಶ ಅಂದರೆ ಭಾರತ ಒಂದೇ. ನಮ್ಮ ಭಾರತ ಯಾರ ಮೇಲೂ ಆಕ್ರಮಣ ಮಾಡಿಲ್ಲ, ಎಲ್ಲ ಮತವನ್ನು ಗೌರವಿಸುತ್ತೆ. ಆನೋ ಭದ್ರಾ ವಿಷಯೋ ಎಂತೋ ವಿಶ್ವತಃ, ಋಗ್ವೇದದ ಮಂತ್ರ ಅದು. ಏನದರ ಟ್ರಾನ್ಸ್ಲೇಷನ್ ಅಂದರೆ, ಲೆಟ್ ದ ನೋಬಲ್ ಥಾಟ್ಸ್ ಕಮ್ ಫ್ರಮ್ ಎವ್ರಿ ಸೈಡ್. ಒಳ್ಳೆ ವಿಚಾರಗಳು ಎಲ್ಲ ಕಡೆಯಿಂದ ಬರಲಿ, ಋಗ್ವೇದದ ಮಂತ್ರ ಅದು. ಮಾತಾ ಪೃಥ್ವಿ ಪುತ್ರೋಹಂ ಪೃಥಿವ್ಯಾ. ಗ್ಲೋಬ್ ಏನಿದೆ ಅದನ್ನೇ ತಾಯಿ ಅಂತೀವಿ ನಾವು. ಈ ಗ್ಲೋಬಲ್ ಭೂಮಿಲಿರೋರೆಲ್ಲ ಅಣ್ಣ ತಮ್ಮಂದರು, ಎಲ್ಲ ಅಕ್ಕ ತಂಗಿಯರು, ನಾವೆಲ್ಲ ಅದರ ಮಕ್ಕಳು. ಶ್ರೀದೇವಿ ಅಂದರೆ ಬರೀ ಭಾರತ ಅಲ್ಲ, ಇಡೀ ಭೂಮಿಯೇ ಭೂದೇವಿ ಅಲ್ವೇ, ಭೂದೇವಿಯ ಮಕ್ಕಳು ನಾವು. ಮಾತಾ ಪೃಥ್ವಿ ಪುತ್ರೋಹಂ ಪೃಥಿವ್ಯಾ, ಋಗ್ವೇದದ ಮಂತ್ರ ಅದು. ಈ ಕಾನ್ಸೆಪ್ಟು ಇನ್ಯಾವ ಬೇರೆ ಮತದಲ್ಲೂ ಇಲ್ಲ. ನಾವು ಚೆನ್ನಾಗಿರಬೇಕು, ನಮ್ಮ ಮತವೇ ಶ್ರೇಷ್ಠ, ಇನ್ನೊಬ್ಬರ ಮತವನ್ನು ನಾವು ದೃಢೀಕರಿಸ್ತೀವಿ, ಇದು ತಪ್ಪು. ಇದನ್ನು ರಾಘವೇಂದ್ರ ಸ್ವಾಮಿಗಳು ತೋರಿಸ್ಕೊಟ್ರು ಅವ್ರ ಜೀವನದಲ್ಲಿ. ನೋಡಿ, ಅವನು ಬರುವಾಗ ಏನು ಮಾಡಿಬಿಡ್ತಾನೆ, ಈ ಫಕೀರ ನಾನು ಏನು ಮಾಡ್ತಾನೆ, ನಾನು ದೊಡ್ಡ ನವಾಬ ಅಂತ ತಟ್ಟೆಯಲ್ಲಿ ಮಾಂಸ ತಂದಿಟ್ಬಿಡ್ತಾನೆ. ಕೆಟ್ಟ ಮಾಂಸ ತಂದಿಡ್ತಾನೆ, ಅದ್ರಲ್ಲಿ ಒಳ್ಳೆ ವಸ್ತ್ರ ಮುಚ್ಚಿರುತ್ತೆ, ತಂದಲ್ಲಿ ಇಡಿಸ್ತಾನೆ, ಸೇವಕನಿಗೆ ಹೇಳಿ ಇಡಿಸ್ತಾನೆ. ರಾಯರ ಕಟ್ಟೆ ಮೇಲೆ ಕೂತಿದ್ದಾರೆ. ಆಮೇಲೆ ಹೇಳ್ತಾನೆ, ನಾನು ನಿಮ್ಮ ರಾಮದೇವರಿಗೆ ತಂದಿದ್ದೀನಿ, ನೈವೇದ್ಯ ಮಾಡಬಹುದು ಅಂತ. ರಾಘವೇಂದ್ರ ಸ್ವಾಮಿಗಳು ಮುಗುಳ್ನಾಗೆ ನಗುತ್ತಾರೆ. ತನ್ನ ಶಿಷ್ಯನಿಗೆ ಹೇಳಿ ಆ ಕಮಂಡಲು ರಾಮಚಂದ್ರ ದೇವರಿಗೆ ಅಭಿಷೇಕ ಮಾಡೋ ತೀರ್ಥವನ್ನು ತೆಗೆದು ಸಂಪ್ರೋಕ್ಷಣೆ ಮಾಡ್ತಾರೆ. ಸಂಪ್ರೋಕ್ಷಣೆ ಮಾಡಿ ಶಿಷ್ಯನಿಗೆ ಹೇಳ್ತಾರೆ, ಆ ವಸ್ತ್ರ ತೆಗಿ ಅಂತ ಉದ್ದೇಶಪೂರ್ವಕವಾಗಿ ಹೇಳ್ತಾರೆ. ಇವು ನೋಡ್ತಾ ಇದ್ದಾನೆ ಸಿದ್ದಿ ಮಸೂದ್ ಖಾನ್, ಈಗ ಗೊತ್ತಾಗುತ್ತೆ ಇವಾಗ ಏನು ಅಂತ. ಇವ್ರು ನನ್ನೇನು ಮಾಡೋಕ್ಕಲ್ಲ, ನಾನು ಈ ಕ್ಷೇತ್ರದ ನವಾಬ, ರಾಜ ಇದ್ದ ಹಾಗೆ. ನಮ್ಮಲ್ಲಿ ತುಂಬ ಜನಕ್ಕೆ ಈ ದುರಹಂಕಾರ ಇದೆ, ನಾನು ಯಾರೇನು ಮಾಡೋಕ್ಕಾಗಲ್ಲ, ನಾನು ಅಂದ್ರೇನು ಅಂತ. ಒಂದು ಧರ್ಮ ಅಂತ ಒಂದು ಇದೆ ತಾನೇ, ಅದು ಮಟ್ಟ ಹಾಕುತ್ತೆ. ಈ ಸಂದೇಶ ಇದೆ ರಾಯರ ಜೀವನದಲ್ಲಿ. ತೆಗೆದ ಕೃಷ್ಣ ನೋಡ್ತಾರೆ, ಎಲ್ಲ ಫಲಗಳಾಗ ಒಳ್ಳೆ ಹಣ್ಣಾಗ್ಬಿಟ್ಟಿದೆ. ತನ್ನ ಕಣ್ಣು ತಾನೇ ನಂಬಲಾರ, ತಾನೇ ತರಿಸಿದಾನೆ ಅದನ್ನು. ಆಗ ಅವನಿಗೆ ಅರ್ಥ, ದೊಡ್ಡ ತಪ್ಪು ಮಾಡ, ಮೈಯೆಲ್ಲ ಬೆವ್ತೋಗ್ಬಿಡ್ತಾನೆ, ನಮಸ್ಕಾರ ಮಾಡ್ತಾನೆ, ಬಹಳ ದೊಡ್ಡ ತಪ್ಪು ಮಾಡಿಬಿಟ್ಟೆ, ನಾನು ನಿಮ್ಮನ್ನು ಪರೀಕ್ಷೆ ಮಾಡ್ತೀನಿ ಅಂತ ಹೋಗಿ ನಾನೇ ಮೋಸ ಹೋಗ್ಬಿಟ್ಟೆ. ರಾಯರು ಹೇಳ್ತಾರೆ, ಚಿಂತೆ ಮಾಡಬೇಡಿ, ನಿಮ್ಮ ಮನಸ್ಸಿನಂತೆ ನೀವು ತಂದಿಟ್ರೆ ನನ್ನ ರಾಮದೇವರು ಯಾವ ಥರ ಬೇಕೋ ಅವನು ತಿರುಗಿಸ್ಕೊಂಡ. ಇದು ಭಗವಂತನ ವೈಶಿಷ್ಟ್ಯ. ನಾವು ತಪ್ಪು ಮಾಡೋದನ್ನು ಸರಿ ಮಾಡಿ ತಗೊಳ್ಳೋ ಶಕ್ತಿ ಭಗವಂತನಿಗಿದೆ. ನೋಡಿ, ಅವನ ಮೇಲೆ ಕೋಪ ಮಾಡ್ಕೊಳ್ಳಿಲ್ಲ. ಇದಕ್ಕೆ ಹೇಳೋದು ರಾಯರು ವೈಶಿಷ್ಟ್ಯತೆ ಏನು ಅಂದರೆ, ಕೋಪ ಮಾಡ್ಕೊಳ್ಳಿಲ್ಲ ಅವರು. ಬೇಕಿದ್ರೆ ಅವರು ಶಾಪ ಹಾಕ್ಬಿಡ್ಬೋದಾಗಿತ್ತು. ಅವನಿಗೆ ಹಿಂದೆ ಸ್ವತಃ ವೆಂಕಣ್ಣಪ್ಪ ಅಂತ ಹೇಳಿ ಜ್ಞಾಪಕ ಬರುತ್ತೆ ನವಾಬನಿಗೆ, ನಾನೊಬ್ಬ ದನ ಕಾಯೋನ್ನ ದಿವಾನ ಮಾಡಿದೋ ರಾಯರು. ಬೇಕಾದ್ರೆ ಈ ದಿವಾನನ್ನು ಏನು ಬೇಕಾದ್ರೆ ಮಾಡಬಹುದಾಗಿತ್ತು ಅಲ್ವಾ. ಅವನಿಗೆ ಹಾಗಾಗಿ ಕ್ಷಮಾಪಣೆ ಕೇಳ್ಕೊತಾನೆ. ರಾಯರು ಹೇಳ್ತಾರೆ, ಚಿಂತೆ ಮಾಡಬೇಡಿ, ನೋಡಿ ಮುಂದೆ ಅವನು ನೀವೇ ನಮ್ಮ ರಾಜಗುರುಗಳಾಗಬೇಕು, ನಮ್ಮ ಕ್ಷೇತ್ರದಲ್ಲೇ ಇರಬೇಕು ಅಂತ ಕೇಳ್ಕೊತಾನೆ. ಈ ಉದ್ದೇಶ ಏನು ಅಂದರೆ, ಯಾರ ಮೇಲೂ ಕೋಪಿಸ್ಕೊಳ್ಳಿಲ್ಲ ರಾಯರು. ಇದು ಅವರ ಜೀವನದ ಒಂದು ಸಂದೇಶ. ಗುರುಗಳೇ, ಇನ್ನು ರಾಯರ ವೃಂದಾವನ ಏನಿದೆ, ಆ ಜಾಗ ಅಂದ್ರೆ ನೀವು ಹೇಳ್ತಿದ್ರಿ ನವಾಬ ಅಂತ ಹೇಳಿ, ಆ ನವಾಬನೇ ಕೊಟ್ಟ ಜಾಗ ಅಂತಾರಲ್ಲ, ಅದು ಹೌದಾ, ನಿಜಾನಾ ಅಂತ? ಮತ್ತೆ ಯಾಕೆ ಅದೇ ಜಾಗವನ್ನ ರಾಯರು ಕೇಳ್ತಾರೆ ಅಂತ? ಮೂಲತಃ ನಮ್ಮ ನಿಷ್ಕರ್ಷ ಪ್ರಕಾರ ನವಾಬಂದಲ್ಲ ಜಾಗ, ಅದು ಭಗವಂತನ ಜಾಗ. ಯಾಕೆಂದರೆ ಅವರು ಆಕ್ರಮಣಕಾರರು. ಇದು ಸನಾತನ ಹಿಂದೂ ಧರ್ಮ ಭಾರತ ಒಂದು ಶ್ರೇಷ್ಠವಾದಂಥ ಭೂಮಿ. ಹೌದು,
ಅವ್ರ ಆಕ್ರಮಣಕಾರ ಆಯಿತು, ಅವನ ಆ ಕ್ಷೇತ್ರದಲ್ಲಿ ನವಾಬ್ ಆಗಿರ್ತಾನೆ. ಆ ನವಾಬ್ ಆಗಿದ್ದರಿಂದ ಅವನ ನಿಯಂತ್ರಣದಲ್ಲಿರುತ್ತೆ, ಆ ಜಾಗ ಇರುತ್ತೆ. ಆ ಜಾಗ ಇರುತ್ತೆ. ಹ್ಮ್. ಆಗ ಅವನು ಹೇಳ್ತಾನೆ, ತುಂಬ ಒಳ್ಳೆ ಭೂಮಿ ಕೊಡ್ತೀನಿ ನಿಮಗೆ. ಹ್ಮ್. ಅವನ ಮನಸ್ಸಿನಲ್ಲಿ ಏನಂದರೆ ಇವರು ಗುರುಕುಲ ಅದೆಲ್ಲ ಮಾಡ್ಕೊಳ್ಳೋದಾರು ಮಾಡ್ಕೊಳ್ಳಿ ಅಂತ. ಹ್ಮ್. ಆಗ ರಾಯರು ಹೇಳ್ತಾರೆ, ನನಗೆ ಯಾವುದೂ ಬೇಡ, ಮಂಚಾಲ ಕ್ಷೇತ್ರ ಕೊಡು ಅಂತ. ಅವನು ಹೇಳ್ತಾನು, ಬೇಚವಾಬ್, ಅದರಲ್ಲಿ ಏನು ಬೆಳೆಯೋಕ್ಕಾಗಲ್ಲ, ಅದು ಭಾಳ ಖರಾಬಿ ಭೂಮಿ, ಅದು ಅದನ್ನು ಯಾಕೆ ಕೇಳ್ತೀರಾ, ಬರೀ ಕಲ್ಲು ಮುಳ್ಳು ಬಂಡೆ ಇರೋವಂಥ ಜಾಗ, ಫಲವತ್ತಾದಂಥ ಭೂಮಿ ಕೊಡ್ತೀನಿ ನಿಮಗೆ ಅಂತ. ಆ ವೆಂಕಣ್ಣ ಪಂತನೂ ಹೇಳ್ತಾನೆ ರಾಯರಿಗೆ, ಒಳ್ಳೆ ಫಲವತ್ತಾದ ಭೂಮಿ ಕೊಡ್ತೀನಿ ಅಂತ, ತಗೊಳ್ಳಿ ನೀವು ಯಾಕೆ ಅದನ್ನು ಕೇಳ, ಅಪ್ಪ ನಾನೇನು ಕೃಷಿ ಮಾಡಬೇಕಾ ಅಂಥೇಳಿ ವೆಂಕಣ್ಣಂಗೆ ಹೇಳ್ತಾರೆ. ಇದು ಹಿಂದೆ ಸ್ವತಃ ಪ್ರಹ್ಲಾದ ಯಜ್ಞ ಮಾಡಿದಂಥ ಜಾಗ ಇದು. ನಾನೇ ಪ್ರಹ್ಲಾದ ಅಂತ ಅಲ್ಲಿ ಹೇಳ್ಕೊಳ್ಳಲ್ಲ ಅವರು. ಪ್ರಹ್ಲಾದ ಯಜ್ಞ ಮಾಡಿದಂಥ ಯಜ್ಞ ಭೂಮಿ ಇದು. ಇದು ಕೃತಯುಗದಲ್ಲಿ, ಸತ್ಯಯುಗದಲ್ಲಿ ನಡೆದಂಥದ್ದು. ತ್ರೇತಾಯುಗದಲ್ಲಿ ಶ್ರೀರಾಮಚಂದ್ರ ಲಕ್ಷ್ಮಣ ಸೀತೆಯನ್ನು ಅನ್ವೇಷಣೆ ಮಾಡ್ಕೊಂಬಂದಾಗ ಇಲ್ಲೇ ಇದ್ದ ಜಾಗ ಇದು. ಅಲ್ಲೊಂದು ದೊಡ್ಡ ಬಂಡೆ ಇದೆ. ಆ ಬಂಡೆ ಮೇಲೆ ರಾಮಚಂದ್ರ ದೇವರು 7 ಮುಹೂರ್ತ ಕೂತಿದ್ರಂತೆ. ಇಲ್ಲೆಲ್ಲ ಸ್ವತಃ ಶ್ರೀರಾಮಚಂದ್ರ ಲಕ್ಷ್ಮಣ ಅವರ ಪಾದಧೂಳಿ ಇರುವಂಥ ಭೂಮಿ. ಇದಕ್ಕಿಂತ ಮುಂಚೆ ಬಹಳ ವಿಶೇಷವಾಗಿ ಪ್ರಾಣದೇವರು ಆಂಜನೇಯನ ಲೀಲಾಭೂಮಿ ಇದು. ಆಂಜನೇಯನ ಲೀಲಾಭೂಮಿ, ಈಗಲೂ ಚಿರಂಜೀವಿ ಆಂಜನೇಯ ಹನುಮ ಅಲ್ವೇ, ಅವನ ಲೀಲಾಭೂಮಿ. ಹಾಗೇನೆ ಸ್ವತಃ ದ್ವಾಪರ ಯುಗದಲ್ಲಿ ಅಶ್ವಮೇಧ ಯಜ್ಞ ಮಾಡ್ತಾನೆ ಸ್ವತಃ ಯಾರೋ ಯುಧಿಷ್ಠಿರ. ಅರ್ಜುನ ಆ ಯಜ್ಞಾಶ್ವವನ್ನು ತೊಗೊಂಡು ಬಂದಾಗ ಸಾಲ್ವರಾಜ ಅಂತಿರ್ತಾನೆ. ಆ ಸಾಲ್ವರಾಜ ಅದನ್ನು ಕಟ್ಟಾಕ್ಬಿಡ್ತಾನೆ. ಸಾಲ್ವರಾಜನ ಕ್ಷೇತ್ರ ಅದು. ಸಾಲ್ವರಾಜನಿಗೂ ಅರ್ಜುನನಿಗೂ ಯುದ್ಧ ನಡೆಯುತ್ತೆ. ಆ ಸಾಲ್ವರಾಜನ ಏನೇ ಮಾಡೋದು ಅರ್ಜುನ ಸೋಲ್ಸೋಕ್ಕಾಗಲ್ಲ. ಕೃಷ್ಣನ ಪ್ರಾರ್ಥನೆ ಮಾಡ್ಕೋತಾನೆ, ಕೃಷ್ಣ ಇವನೊಬ್ಬ ಸಾಮಾನ್ಯ ರಾಜ, ಇವನನ್ನು ನಾನು ಸೋಲ್ಸೋಕ್ಕಾಗ್ತಾ ಇಲ್ಲ, ನೀನು ಆಶೀರ್ವಾದ ಬೇಕು ಅಂತ ಕೃಷ್ಣ ಕಾಣಿಸ್ಕೋತಾನೆ. ಅಯ್ಯ, ಅದು ಯಜ್ಞದ ಭೂಮಿ, ಅದು ಹಿಂದೆ ಪ್ರಹ್ಲಾದ ಯಜ್ಞ ಮಾಡಿದಂಥ ಭೂಮಿ ಮೇಲೆ ಅವನ ರಥ ನಿಂತಿದೆ, ಅವನು ನೀನು ಸೋಲ್ಸೋಕ್ಕಾಗಲ್ಲ, ಇಲ್ಲ ಆ ರಥನ ಹಿಂದಕ್ಕೆ ಕಳಿಸು, ಇಲ್ಲ ಆ ರಥನ ಮುಂದೆ ಬರೋ ಹಾಗೆ ಮಾಡು, ಆಗಲೇ ನೀನು ಅವನು ಸೋಲ್ಸೋಕ್ಕಾಗೋದು ಅಂತ ಪವಿತ್ರವಾದ ಜಾಗ ಅದು. ಅಂದರೆ ಸ್ವತಃ ಕೃಷ್ಣ ಮತ್ತು ಅರ್ಜುನನ ಪಾದಧೂಳಿ ಬಿದ್ದಂಥ ಜಾಗ. ಆಮೇಲೆ ಅರ್ಜುನ ಆ ಕೆಲಸ ಮಾಡ್ತಾನೆ, ಸಾಲ್ವರಾಜನ ಸಂಹಾರ ಮಾಡ್ತಾನೆ. ನೋಡಿ, ಇದು ರಾಘವೇಂದ್ರ ಸ್ವಾಮಿಗಳು ಉಲ್ಲೇಖ ಮಾಡ್ತಾರೆ. ಅದಷ್ಟೇ ಅಲ್ಲ, ರಾಷ್ಟ್ರಕೂಟದ ಇದು ಇತಿಹಾಸದಲ್ಲಿ ಸಂಬಂಧಪಟ್ಟಿದ್ದು. ವಿಭುಧೇಂದ್ರ ತೀರ್ಥರು ಅಂತ ಸ್ವತಃ ವ್ಯಾಸರಾಜರ ಹಿಂದೆ ಇದ್ದಂಥರು, ವ್ಯಾಸರಾಜರಿಗಿಂತ ಹಿಂದೆ ಇದ್ದರು. ವಿಭುಧೇಂದ್ರ ತೀರ್ಥರು ತಪಸ್ಸು ಮಾಡಿದಂಥ ಜಾಗ ಇದು. ಈ ಜಾಗದಲ್ಲೇ ಈ ಒಂದು ಎಲ್ಲ ಸಾಮ್ರಾಜ್ಯ, ವಿಜಯನಗರ ಸಾಮ್ರಾಜ್ಯ ಧೂಳಿಪಟ ಆದಮೇಲೆ ಇದೆಲ್ಲ ನಮ್ಮ ಕೈ ತಪ್ಪಾಗಿತ್ತು, ಕೈ ತಪ್ಪು ಹೋಗಿತ್ತು, ಈಗ ಅದು ಪ್ರಾಪ್ತಿಯಾಗಿದೆ. ಅವರು ತಪಸ್ಸು ಮಾಡಿದಂಥ ಜಾಗ. ಎಲ್ಲ ಕಾರಣಗಳಿಗೋಸ್ಕರ ಇದೆಲ್ಲ ಕಾರಣ ಇದೆ. ನಿಮಗೆ ಬಹಳ ವಿಶೇಷ ಅಂದರೆ ಭಾಗವತದಲ್ಲಿ ಒಂದು ಕಥೆ ಬರುತ್ತೆ, ಗೋಕರ್ಣನ ಕಥೆ ಅಂತ, ಆತ್ಮದೇವನ ಕಥೆ. ಈ ಗೋಕರ್ಣ 1 ವಾರ ಭಾಗವತ ಮಾಡಿ, ತುಂಗಭದ್ರಾ ತಟದಲ್ಲೇ ಭಾಗವತ ಮಾಡಿ, ಯಾರ್ಯಾರು ಭಾಗವತ ಕೇಳಿದ್ರೋ 1 ವಾರ ಸಾಕ್ಷಾತ್ ನಾರಾಯಣ ದಿವ್ಯ ವಿಮಾನದಲ್ಲಿ ಬರ್ತಾನೆ. ಬಂದು ಪಾಂಚಜನ್ಯವನ್ನು ಉದ್ಘೋಷ ಮಾಡಿ ಅವ್ರನ್ನೆಲ್ಲ ವಿಮಾನದಲ್ಲಿ ಹತ್ತಿಸ್ಕೊಂಡು ಹೋಗ್ತಾನೆ. ತುಂಗಭದ್ರಾ ತಟ್ಟದ್ದು ಅಂತ ಉಲ್ಲೇಖ ಇದೆ ಅಲ್ಲಿ. ಎಲ್ಲರನ್ನೂ ಹತ್ತಿಸ್ಕೊಂಡು ಹೋಗ್ತಾನೆ. ಗೋಕರ್ಣ 1 ವಾರ ಭಾಗವತ ಸಪ್ತಾಹ ಮಾಡ್ತಾನೆ ತುಂಗಭದ್ರಾ ತಟ. ಇದು ಸನಕಾದಿಗಳು ಈ ಕಥೆ ಏನು ಹೇಳ್ತಾರೆ ಭಾಗವತದಲ್ಲಿ ಇದೆ. ಅದು ಮೊದಲನೇ ಖಂಡದಲ್ಲೇ ಬರುತ್ತೆ, ಪ್ರಾರಂಭ ಬರುತ್ತೆ. ಈಗ ಅನೇಕ ಕಥೆಗಳು ಅದು ರಾಯರಿಗೆ ಗೊತ್ತಿರುತ್ತೆ ಹೊರತು ನಿಮಗೆ ಗೊತ್ತಾಗಲ್ಲ. ನಮ್ಮಲ್ಲಿ ಏನೋ ಆಗದಾಗ ಏನೋ ಸಿಕ್ಕಿದ್ರೆ ಅದು ಯಾವ ಕಾಲದ ಏನು ಗೊತ್ತಿಲ್ಲ. ಇನ್ನು ರಾಯರ ವೃಂದಾವನ ಇದೆಯಲ್ಲ, ಆ ಕಲ್ಲು ಕೂಡ ರಾಯರ ಆಯ್ಕೆ ಮಾಡ್ಕೊಂಡಿದ್ದು. ಮುಂಚಿತವಾಗಿ ಅವರಿಗೆ ಅಂತ ತುಂಬಾ ಸುಂದರವಾದ ವೃಂದಾವನವನ್ನ ಮಾಡಿಡಲಾಗಿತ್ತು, ಆದ್ರೆ ರಾಯರದನ್ನ ಬೇಡ, ಇದೇ ಬೇಕು ಅಂತ ಹೇಳಿದ್ರು ಅನ್ನುವಂಥದ್ದು. ಅದನ್ನೇ ನಾನು ಹೇಳಿದ್ದು. ಅವ್ರು ತೋರಿಸ್ತಾರೆ ವೆಂಕಣ್ಣ ಪಂತನ, ನೋಡು ನನಗೆ ಇದು ಬೇಡ, ಅವ್ನು ಒಳ್ಳೆ ಗ್ರಾನೈಟಲ್ಲಿ ಮಾಡಿಸಿರ್ತಾನೆ ಪಾಪ ವೆಂಕಣ್ಣ, ಮಾಡಿಸೋದು ಚೆನ್ನಾಗಿರಲಿ ಅಂತ ಹೇಳಿ. ಅವ್ರು ಹೇಳ್ತಾರೆ ಇದೆಲ್ಲ ಬೇಡಪ್ಪ, ನಾನು ಕರ್ಕೊಂಡೋಗಿ ತೋರಿಸ್ತು. ಮಾರನೇ ದಿವಸ ಪಲ್ಲಕ್ಕಿಲ್ಲಿ ಹೋಗಿ ದೊಡ್ಡ ಬಂಡೆ ತೋರಿಸ್ತಾರೆ, ಇದರಲ್ಲೇ ಬೃಂದಾವನಕ್ಕೆ ಕಲ್ಲು ಮಾಡಿಸು, ಆಗ ಅವ್ನು ಕೇಳ್ತಾನೆ, ಏನಿದು ಕಾಡುಗಲ್ಲಿದು, ನೀವೆಲ್ಲದಕ್ಕೂ ಹೇಳ್ತಿರಲ್ಲ ಗುರುಗಳೇ, ಇದು ಕಾಡುಗಲ್ಲಪ್ಪ. ರಾಮಚಂದ್ರ ಲಕ್ಷ್ಮಣ ಇಲ್ಲಿ ಕೂತಿದ್ದು 7 ಮುಹೂರ್ತ ಈ ಬಂಡೆ ಮೇಲೆ, ಇದು ಸಾಲಿಗ್ರಾಮದಷ್ಟೇ ಪವಿತ್ರ. ಇದು ರಾಮಚಂದ್ರ ಇದೇ ಬಂಡೆ ಮೇಲೆ ಕೂತ್ಕೊಂಡು ವಿಶ್ರಾಂತಿ ಪಡೆದಿದ್ದ. ನಾನು ಆ ಅಂತರ್ಗುಹೆಯಲ್ಲಿ ಪ್ರವೇಶ ಮಾಡಿ ತಪಸ್ಸು ಮಾಡಬೇಕಾಗಿದೆ. ನಾನು ರಾಮಚಂದ್ರನ ಅನುಗ್ರಹ ಆಗಬೇಕು. ನನಗೆ ಯಾರು ಅನುಗ್ರಹ ಮಾಡೋದು ಭಗವಂತನ ಹೇಳ್ತಾರೆ, ನನಗೆ ಅನುಗ್ರಹ ಮಾಡೋನೇ ಭಗವಂತ. ಅದಕ್ಕೆ ನಮ್ಮಲ್ಲಿ ಅವರ ಒಂದು ಜೀವನದಲ್ಲಿ ಒಂದೊಂದು ನಡೆನೂ ಕೂಡ, ಅದಕ್ಕೇನೆ ಮನುಷ್ಯ ಅದನ್ನು ಇಲ್ಲೇನೇನು ಮಾಡ್ತಾನೆ ಅದು ಯಾವುದು ಲೆಕ್ಕ ಅಲ್ಲ. ಬರೀ ಮೋಜು ಮಾಡಿಕೊಂಡು ಖುಷಿ ಪಟ್ಕೊಂಡು ಎಂಜಾಯ್ ಮಾಡಿಕೊಂಡು ಅವ್ರನ್ನ ಬೈಕೊಂಡು ನೀನು ಈಗೆಲ್ಲ ಮಾಡ್ತೆ,
ಆಮೇಲೆ ಯು ವಿಲ್ ಬಿ ಅಲೋನ್, ಜೀವ ಹೋಗುವಾಗ ಒಂಟಿ ಹೋಗುತ್ತೆ. ಶಾಸ್ತ್ರ ಹೇಳ್ತಾರೆ ಮೃತಂಚ ಎನ್ನ ಮುಂಚತಿ ಸಮರ್ಜಯಸ್ವ ತದ್ಧನಂ. ನೀನು ಶರೀರ ಬಿಟ್ಟ ಮೇಲೆ ಯಾವ್ದು ನಿನ್ನ ಜೊತೆಗೆ ಬರುತ್ತೆ ಅದನ್ನು ಪಡ್ಕೋ. ಇಲ್ಲಿ ಸೈಟ್ ಮಾಡಿದೆ ನಿಜ, ಇಲ್ಲಿ ಆಭರಣ ತೊಗೊಂಡೆ ನಿಜ, ಬೇಕಾಷ್ಟು ಹಣ ಮಾಡಿದೆ ನಿಜ, ಒಳ್ಳೆ ಸ್ಟೇಟಸ್ ಇದೆ ನಿಜ, ಅಧಿಕಾರ ಇದೆ ನಿಜ, ಕೀರ್ತಿ ಇದೆ, ಇದು ಯಾವುದು ನಿನ್ನ ಜೊತೆಗೆ ಬರಲ್ಲ. ಎಲ್ಲ ನಿನ್ನ ಶರೀರವೇ ನಿನ್ನ ಜೊತೆಗೆ ಬರಲ್ಲ. ಮೃತಂಚ ಎನ್ನ ಮುಂಚತಿ ಸಮರ್ಜಯಸ್ವ ತದ್ಧನಂ. ಯಾವುದು ನಿನ್ನ ಜೀವದ ಜೊತೆಗೆ ಬರುತ್ತೆ ಆ ಪುಣ್ಯ ಸಂಗ್ರಹ ಮಾಡ್ಕೋ. ಇಷ್ಟೆಲ್ಲ ಸಾಧನೆ ಮಾಡಿ ನೀನು ಅದನ್ನೇ ಮಾಡಿದೆ, ಅದು ಮಾಡಿದೆ, ಇದು ಮಾಡಿದೆ, ಏನಾಯಿತು? ಯಾರಿಗೂ ನಿನ್ನ ಕೈಗೆ ಸಿಗೋಲ್ಲಪ್ಪ ಅದು. ಹಾಗೆ ನೋಡಿ ಅವ್ರು ಹೇಳ್ತಾರೆ, ಈ ಕಲ್ಲಿಂದ ನೀವು ಮಾಡಿದ್ರೆ ಅಂತರ್ಗುಹೆಯಲ್ಲಿ 700 ವರ್ಷ ಇರ್ತೀನಿ ನಾನು, ನನಗೆ ರಾಮದೇವ್ರ ಅನುಗ್ರಹ ಆಗಬೇಕಪ್ಪ, ನಾನೇನು ಕೃಷಿ ಮಾಡಬೇಕೆ, ಒಳ್ಳೆ ಫಲವತ್ತಾದ ಭೂಮಿ ತಗೊಂಡು. ಇದು ಹೇಳಿದ್ಮೇಲೆ ಆ ವೆಂಕಣ್ಣನ ಕಣ್ಣಲ್ಲಿ ಆನಂದ ಬಾಷ್ಪ ಬಂದರು. ಏನು ಗುರುಗಳ, ಏನು ಗೊತ್ತು ಪಾಪ ಇದೆಲ್ಲ ಇತಿಹಾಸ, ರಾಯರಿಗೆ ಗೊತ್ತು, ಅಪರೋಕ್ಷ ಜ್ಞಾನಿಗಳವರು. ಕರೆಕ್ಟ್. ಇನ್ನು ವೃಂದಾವನ ಅಂತ ಬಂದಾಗ ಪ್ರತಿಯೊಂದು ಯತಿಗಳ ವೃಂದಾವನವು ಪರಮ ಪವಿತ್ರ ಅಂತಾರೆ. ಅದರಲ್ಲಿ ರಾಯರದ ಒಂದು ಮಹಾತ್ಮೆ ಹೇಳಬೇಕಾದ್ರೆ ಕೇವಲ ರಾಯರಿಲ್ಲ, ಅಲ್ಲಿ ಎಲ್ಲ ದೇವರ ಸಾನ್ನಿಧ್ಯ ಇದೆ, ಸಾಲಿಗ್ರಾಮಗಳಿದೆ ಅನ್ನೋವಂಥದ್ದು. ಹಾಗಾಗಿ ಅದು ತುಂಬ ಪರಮ ಪವಿತ್ರ ಅಂತ. ಅದು ಹೇಗೆ ಗುರುಗಳೇ? ಅದು ಮೊದಲನೇದಾಗಿ ಹೆಚ್ಚಿನಂಶ ಯತಿಗಳು ಬೇರೆ ಬೇರೆ ವೃಂದಾವನ ಎಲ್ಲ ಅವರು ಜೀವ ಹೋದ ಮೇಲೆ, ಶರೀರ ಅವ್ರು ಬಿಟ್ಟ ಮೇಲೆ ಅಮೃತ ದೇಹವನ್ನು ಬೃಂದಾವನ ಮಾಡ್ತಾರೆ. ಇದು ಜನಗಳಲ್ಲಿ ಇರೋವಂಥದ್ದು. ಸಮಾಧಿ ಮಾಡೋದು ಯಾವಾಗ ಅಂದರೆ ಅವ್ರ ಜೀವ ಬಿಟ್ಟ ಮೇಲೆ ಆ ಮೃತ ಶರೀರಕ್ಕೆ ಬೃಂದಾವನ ಮಾಡ್ತಾರೆ. ರಾಘವೇಂದ್ರ ಸಶರೀರವ ಪ್ರವೇಶ ಮಾಡಿದ್ರು, ಇದು ಮೊದಲನೇದು. ಎರಡನೇದು, ಈಗಲೂ ಕೂಡ ಹಂಸನಾಮಕ ಜಪ ಮಾಡ್ತಾ ಇದ್ದಾರೆ. ಇದಂತೂ ಹೌದು, 713 ಸಾಲಿಗ್ರಾಮ ಇದೆ ಅಲ್ಲಿ. ಹೌದು, ಲಕ್ಷ್ಮೀನಾರಾಯಣ ಸಾಲಿಗ್ರಾಮ ಅವರೇ ಹೇಳಿ ಮಾಡಿಸಿದ್ದು. 713 ಸಾಲಿಗ್ರಾಮ ಇದೆ ಲಕ್ಷ್ಮೀನಾರಾಯಣ ಸಾಲಿಗ್ರಾಮ ಅಲ್ಲಿ. ಇದು 6 ಅಡಿಯ ಗುಹೆ, ಅಂತರ್ಗುಹೆ. ಇದು ಭೂಮಿಯಿಂದ 6 ಅಡಿ ಕೆಳಗಡೆ ಇದೆ, ಚೌಕವಾದಂಥದ್ದು. ಕೆಳಗಡೆ ಗೋಮಯದಿಂದ ಸಾರಿಸಿ ಕೃಷ್ಣಾಜಿನ ಹಾಕಿ ಅದರ ಮೇಲೆ ರಾಯರು ಪೂರ್ವಾಭಿಮುಖವಾಗಿ ಕುಳಿತಿದ್ದಾರೆ. ಗೊತ್ತಾಯ್ತಾ? ಅವರು ಆ ಜಪಮಾಲೆಯನ್ನು ಇಟ್ಕೊಂಡು ಹಂಸ ಮಂತ್ರವನ್ನು ಜಪಿಸ್ತಾ ಇದ್ದಾರೆ. ಇದು ರಾಯರು. ಮತ್ತೆ ಅವರ ಪ್ರತ್ಯಕ್ಷ ಇದ್ದಾರಲ್ಲಿ. ರಾಯರು ಹೇಳ್ತಾರೆ, ನಾನು ಶರೀರ ಬಿಟ್ಟು ಹೋಗಲ್ಲ, 700 ವರ್ಷ ನಿಮಗಾಗಿ ತಪಸ್ಸು ಮಾಡ್ತೀನಿ. ಧರ್ಮದಲ್ಲಿ ನಡೀರಿ, ಸತ್ಯದಲ್ಲಿ ಧರ್ಮದಲ್ಲಿ ನಡೀರಿ, ಭಗವಂತನ ಇಚ್ಛೆಗೆ ವಿರುದ್ಧವಾಗಿ ಏನೂ ನಡೆಯಲ್ಲ. ರಾಯರು ಹೇಳೋ ಮಾತದು. ಆತ್ಮನೋ ಗುರು ಆತ್ಮೈವ ಪುರುಷಸ್ಯ ವಿಶೇಷತಃ. ನಿಮ್ಮ ಗುರು ಯಾರೋ? ನಿಮ್ಮ ಆತ್ಮವೇ. ಆತ್ಮಸಾಕ್ಷಿಯಿಂದ ಬದುಕಿ. ಆತ್ಮನೋ ಗುರು ಆತ್ಮೈವ ಪುರುಷಸ್ಯ ವಿಶೇಷತಃ. ಹಾಗಾಗಿ ನೀವು ಭಗವಂತನ ಉಪಾಸನೆ ಮಾಡಿ, ಭಗವಂತನ ವಿರುದ್ಧವಾಗಿ ಏನೂ ನಡೆಯಲ್ಲ. ನಾವೆಲ್ಲರೂ ಅವನ ಅಧೀನ, ಅವನೇ ಸರ್ವೋತ್ತಮ. ಅದನ್ನು ತಿಳ್ಕೊ. ಎಲ್ಲ ನಾನು ಮಾಡಿದೆ, ನಾನೇನೋ ಮಾಡಿಬಿಡ್ತೀನಿ, ಏನೋ ಮಾಡಿಬಿಡ್ತೀನಿ, ನಮ್ಮ ಅಂದ್ಕೊಳ್ಳೋದು ಏನೂ ಆಗೋದೇ ಇಲ್ಲ. ಈ ಕಡೆಯಲ್ಲವರು ಆ ಸಂದೇಶ ಕೊಡ್ತಾರೆ. ಮತ್ತು ಅನನ್ಯವಾಗಿ ಅವರು ಇನ್ನೂ ಎಷ್ಟು ವರ್ಷ ಇರ್ತಿದ್ರೋ ಸಶರೀರವಾಗಿ ಅದು ಬೇರೆ, ಜಪ ಮಾಡ್ತಾ ಇದ್ದಾರೆ. ಉದ್ದೇಶ ಇದೇನೆ. ಅದಕ್ಕೆ ಭಗವಂತ ಅನುಗ್ರಹ ಮಾಡ್ತಾನೆ. ನಾವು ಇದರಲ್ಲಿ ಭಾಗವತಲ್ಲಿ ನರಸಿಂಹದೇವರು ಪ್ರಹ್ಲಾದನಿಗೆ ಒಂದು ಮಾತು ಹೇಳ್ತಾರೆ, ಮಾಂಚ ತ್ವಾಂಚ ಸ್ಮರನ್ ಕಾಲೆ ಸರ್ವ ಸಿದ್ಧಿಕರಂ. ಯಾರು ನಿನ್ನನ್ನು ಮತ್ತು ನನ್ನನ್ನು ಸ್ಮರಣೆ ಮಾಡ್ತಾರೋ ಅವರಿಗೆ ಸರ್ವ ಕರ್ಮ ವಿಮುಚ್ಯತಾತ್, ಎಲ್ಲ ಕರ್ಮಗಳಿಂದ ಬಂಧನಗಳಿಂದ ಮುಕ್ತಿ ಆಗ್ತಾರಪ್ಪ. ನಿನ್ನನ್ನು ಮತ್ತು ನನ್ನನ್ನು ಯಾರು ಸ್ಮರಣೆ ಮಾಡ್ತಾರೋ. ತ್ವಾಂಚ ಮಾಂಚ ಸ್ಮರನ್ ಕಾಲೆ, ಇದು ಭಾಗವತಲ್ಲಿರುವಂಥ ಶ್ಲೋಕ. ಇದು ನರಸಿಂಹದೇವರು ಪ್ರಹ್ಲಾದನ ಕೊಟ್ಟ ಆಶೀರ್ವಾದ. ನಿನ್ನನ್ನು ಮತ್ತು ನನ್ನನ್ನು ಯಾರು ಸ್ಮರಣೆ ಮಾಡ್ತಾರೋ ಎಲ್ಲ ಕರ್ಮಗಳಿಂದ ಮುಕ್ತರಾಗ್ತಾರೆ. ಅದೇ ಪ್ರಹ್ಲಾದನೇ ನರಸಿಂಹದೇವರು ಅವ್ರ ಹಿಂದೆ ನಿಂತು ಕಾರ್ಯ ಮಾಡ್ತಾ ಇದ್ದಾರೆ. ಮೂಲ ರಾಮದೇವರು ಅವ್ರ ಹಿಂದೆ ಅವರಿಗೆ ಆಶೀರ್ವಾದ ಮಾಡ್ತಾ ಇದ್ದಾರೆ. ಭಗವಂತ ನಿಂತು ನಡೆಸ್ತಾನೆ, ಸನ್ನಿಧಾನ ಇದೆ ಅವ್ರದ್ದು. ಯಾಕೆ? ಅವ್ರ ಉದ್ದೇಶ ಏನಂದ್ರೆ ಅವ್ರ ಸ್ವಾರ್ಥ ಇಲ್ಲ, ಅವ್ರು ಇನ್ನೇನು ಪಡ್ಕೋಬೇಕು ಅಂತಿಲ್ಲ. ಘೋರ ತಪಸ್ಸು ಮಾಡ್ತಾ ಇದ್ದಾರೆ. ನೋಡಿ, 353 ವರ್ಷದಿಂದ ತುಂಗಭದ್ರಾ ತಟದಲ್ಲಿ ಶ್ರೇಷ್ಠರಿಗೆ ನಾವು ಕಥೆಗಳು ಕೇಳ್ತೀವಲ್ಲ, ಋಷಿ ಅಲ್ಲಿ ತಪಸ್ಸು ಮಾಡಿದ್ರಂತೆ, ಇಲ್ಲಿ ಮಾಡಿದ್ರಂತೆ ಅಂತ. ಆ ನದಿ ತಟದಲ್ಲಿ ಇವತ್ತಿಗೂ ತಪಸ್ಸು ಮಾಡ್ತಾ ಇದ್ದಾರೆ ರಾಘವೇಂದ್ರ ಸ್ವಾಮಿಗಳು. ಗುರುಗಳೇ, ಇನ್ನು ರಾಘವೇಂದ್ರ ಸ್ವಾಮಿಗಳ ವೃಂದಾವನದ ಬಗ್ಗೆ ತಾವು ಹೇಳ್ತಿದ್ರಿ. ನಾವು ಯೂಶಲಿ ಮಂತ್ರಾಲಯಕ್ಕೆ ಹೋದಾಗ ಅಲ್ಲೊಂದು ಚಾರ್ಟ್ ಹಾಕಿರ್ತಾರೆ. ವೃಂದಾವನ, ರಾಯರ ವೃಂದಾವನ, ಬಲಭಾಗದಲ್ಲಿ ಈ ದೇವರಿದ್ದಾರೆ, ಪೂರ್ವದಲ್ಲಿ ಇವರಿದ್ದಾರೆ, ಇವ್ರು ಹೀಗೆ ಅನುಗ್ರಹ ಮಾಡ್ತಾರೆ ಅಂತ ಹೇಳಿ, ಅದ್ರ ಬಗ್ಗೆ ಹೇಳೋದಾದ್ರೆ ಗುರುಗಳೇ, ವೃಂದಾವನದಲ್ಲಿ ಹೇಗೆ ಅನುಗ್ರಹ ಮಾಡ್ತಾರೆ ಅಂತ ಅಂದ್ರೆ ನರಸಿಂಹದೇವರಿದ್ದಾರೆ, ರಾಮದೇವರಿದ್ದಾರೆ, ಕೃಷ್ಣದೇವರಿದ್ದಾರೆ ಅಂತೆಲ್ಲ ಹೇಳ್ತಾರೆ. ಅಂದರೆ ಎಲ್ಲ ದೇವತೆಗಳು ಅವರು 3 ಅವತಾರದಲ್ಲಿ ಸ್ವತಃ ಪ್ರಹ್ಲಾದರಾಗಿದ್ದಾಗ ನರಸಿಂಹದೇವ್ರನ್ನ ಉಪಾಸನೆ ಮಾಡಿದ್ರು ಅಲ್ವಾ? ಹೌದು.
ಹಾಗೆ ಮುಂದಿನ ವ್ಯಾಸರಾಜರಾಗಿದ್ದ ಶ್ರೀಕೃಷ್ಣನ ಉಪಾಸನೆ ಉಪಾಸನೆ ಮಾಡ್ತಿದ್ರು. ಮಾಡ್ತಾರೆ. ವ್ಯಾಸರಾಜರ ಅಂಕಿತನೇ ಶ್ರೀಕೃಷ್ಣ, ಕೃಷ್ಣನ ಉಪಾಸನೆ ಮಾಡ್ತಿದ್ರು. ಓಕೆ. ಈಗ ರಾಘವೇಂದ್ರ ಸ್ವಾಮಿಗಳು ಮೂಲ ರಾಮನ ಉಪಾಸನೆ ಮಾಡ್ತಾರೆ. ಈ ಮೂಲ ರಾಮ ಅಂದರೆ ಯಾವುದು ಅಂತಂದರೆ ಚತುರ್ಮುಖ ಬ್ರಹ್ಮದೇವರು, ಸೃಷ್ಟಿಕರ್ತನಾದಂಥ ಬ್ರಹ್ಮದೇವರು ವಿಶ್ವಕರ್ಮನಿಗೆ ಹೇಳಿಸಿ ತಂತ್ರಸಾರದ ರೀತಿಯಲ್ಲೇ ರಾಮದೇವ್ರನ್ನ ಒಂದು ಮಾಡಿಸ್ತಾರೆ. ಪಂಚಲೋಹದ ಅದ್ಭುತವಾದ ರಾಮದೇವರು ಪುರಾಣ ಇದು. ರಾಮ ಸೀತೆ ಲಕ್ಷ್ಮಣ ಪ್ರಾಣದೇವರು ಮಾಡಿಸ್ತಾರೆ. ಆ ಬ್ರಹ್ಮದೇವರು ಪೂಜೆ ಮಾಡ್ತಿರ್ತಾರೆ. ಅದನ್ನು ಚತುರ್ಮುಖ ಬ್ರಹ್ಮದೇವರು ಪೂಜೆ ಮಾಡ್ತಿರ್ತಾರೆ. ಅದೇ ಇರೋದು ಮೂಲ ರಾಮದೇವರು. ಮೂಲ ರಾಮ ಅಂದರೆ ಅರ್ಥ ಅದೇನೆ. ಚತುರ್ಮುಖ ಬ್ರಹ್ಮದೇವರು ಉಪಾಸನೆ ಮಾಡ್ತಿದ್ದು ನೋಡಿ, ಅದರ ಅನುಗ್ರಹ ಆಗ್ತಿರುತ್ತೆ. ಆ ಮೂಲ ರಾಮದೇವರು ಮತ್ತು ನರಸಿಂಹದೇವರು ಅವರೇ ಹೇಳಿದ್ದಾರೆ, ಸದಾ ನೀನು ಹಿಂದೆ ಇದ್ದು ನಾನು ನಿನಗೆ ಅನುಗ್ರಹ ಮಾಡ್ತೀನಿ. ಸ್ವತಃ ಒಂದ್ಸಲಿ ವೆಂಕಟನಾಥ ರಾಘವೇಂದ್ರ ಸ್ವಾಮಿಗಳ ಪೂರ್ವಾಶ್ರಮ ಸುಧೀಂದ್ರ ತೀರ್ಥರು ಅವ್ರ ಗುರುಗಳು ಹೇಳ್ತಾರೆ, ನೀನು ಸನ್ಯಾಸತ್ವ ಸ್ವೀಕಾರ ಮಾಡು ಅಂದಾಗ ಅವ್ರು ಭಯ ಪಟ್ಬಿಡ್ತಾರೆ. ಕ್ವಾಹಂ ನ್ಯಾಸ ಕುತ್ರ ಸಿಂಹಾಸನ, ನಾನೆಲ್ಲಿ ಸನ್ಯಾಸತ್ವ ಇಲ್ಲಿ, ನನಗಿನ್ನೂ ಜ್ಞಾನವೇ ಬಂದಿಲ್ಲ, ನಾನಿನ್ನೂ ಈಗ ಜ್ಞಾನ ಅರ್ಜನೆ ಮಾಡ್ತಾ ಇದ್ದೀನಿ. ಮತ್ತೇಳಿ ನನ್ನ ಹೆಂಡ್ತಿನೂ ತುಂಬ ಚಿಕ್ಕವಳು, 20 ವರ್ಷ ಅಷ್ಟೇ. 20 ವರ್ಷ ಹೆಂಡ್ತಿಗೆ. ನಾವು ಕಡುಬಡತನದಲ್ಲಿ ಇದ್ದವರು. ಈಗೀಗ ಈ ಮಠದಲ್ಲಿ ಸ್ವಲ್ಪ ಆಹಾರ ಸಿಗ್ತಾ ಇದೆ, ನಮ್ಗೆ ಯಾರು ಕೆಲವು ಹೇಳ್ಕೊತಿರಲ್ಲ ಪಾಪ. ಒಂದೇ ಒಂದು ಜೊತೆ ದೋತ್ರ ಇತ್ತಂತೆ ವೆಂಕಟನಾಥನ ಹತ್ರ. ಪ್ರಕಾಂಡ ಪಂಡಿತರು, ಏನೋ ಸರಸ್ವತಿ ತಾಂಡವಾಡ್ತಿದ್ಲು ಅವರ ನಾಲಿಗೆಯಲ್ಲಿ. ಆದರೆ ದರಿದ್ರ ತಿನ್ನಕ್ಕೇನೂ ಇಲ್ಲ. ವಾರದಲ್ಲಿ 2 ದಿವಸ 3 ದಿವಸ ಉಪವಾಸ. ಆ ಇದ್ದ ಒಂದೇ ಪಂಚನ ರಾತ್ರಿ ಎಲ್ಲ ಒಗೆದು ಒಣಗಿ ಹಾಕಿ ಮಾರನೇ ದಿವಸ ಉಟ್ಕೊಂಡು ಹೋಗೋರಂತೆ. ಇದನ್ನು ಯಾರು ಕೆಲವು ಹೇಳ್ಕೊತಾ ಇರಲ್ಲ. ಇವತ್ತು ಎಷ್ಟು ಜನ ನಾವು ಭಗವಂತ ನಿಂದನೆ ಮಾಡಿಬಿಡ್ತೀವಿ, ನಮ್ಗೆ ಆ ಸುಖ ಬೇಕು ಈ ಸುಖ ಬೇಕು ಅಂತ. ಮಹಾಭಾರತದಲ್ಲಿ ನಾರದ ಮಹರ್ಷಿಗಳು ಒಂದು ಮಾತು ಹೇಳ್ತಾರೆ, ಆಕಾಶದಿಂದ ಕೈ ಮುಗಿತಾ ಇರ್ತಾರೆ ಹೀಗೆ. ನಾರದ ಮಹರ್ಷಿ ಯಾವಾಗ ಗುರುಕುಲ, ಕೃಷ್ಣ ಕೇಳ್ತಾರೆ, ನಾರದ ಯಾರ ಕೈ ಮುಗಿತಿದ್ದೀನಿ ನೀನು ಅಂತ. ಆಗ ನಾರದರು ಒಂದು ಮಾತು ಹೇಳ್ತಾರೆ, ನಿರ್ಧನ ನಿಸ್ಸುಖ ಏತು ತಾನು ನಮಸ್ಯಾಮಿ ಯಾದವ. ಯಾರು ಹಣವೇ ಇಲ್ಲ ಅವನ ಹತ್ರ, ಪಾಪ ದಟ್ಟ ದಾರಿದ್ರ್ಯ ಇದೆ, ಆದರೆ ವಿದ್ಯೆಗೆ ಆಸೆ ಪಡ್ತಾ ಇದ್ದಾನೆ, ಹಗಲು ರಾತ್ರಿ ವಿದ್ಯೆಗೋಸ್ಕರ ಆಸೆ ಪಟ್ಟು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾನೆ ಅಂತ ಮಹಾತ್ಮನಿಗೆ ನಮಸ್ಕಾರ ಮಾಡ್ತಾ ಇದ್ದಾನೆ. ವಿದ್ಯಾರ್ಥಿಗಳು ಅಂದ್ರೆ ಹಾಗಿರಬೇಕು, ಸುಖಕ್ಕೆ ಇಷ್ಟಪಡಬಾರ್ದು. ಸುಖ ಮತ್ತು ವಿದ್ಯೆ ಯಾವತ್ತೂ ಒಟ್ಟಿಗೆ ಹೋಗಲ್ಲ ನೋಡಿ. ನಿರ್ಧನ ನಿಸ್ಸುಖ ಏತು ತಾನು ನಮಸ್ಯಾಮಿ ಯಾದವ. ರಾಯರು ಹಾಗಿದ್ರು, ಅವರಿಗೂ ಕೂಡ ಅಂಥ ಬಡತನವಿತ್ತು, ತುಂಬ ಬಡತನ ಇತ್ತು, ವಿಪರೀತವಾದಂಥ ಬಡತನ. ಅಷ್ಟಿಷ್ಟಲ್ಲ, ದರಿದ್ರ ಲಕ್ಷ್ಮಿಗೆ ಅವಕಾಶ ಕೊಟ್ಟವರು ಅವರು. ಅಂದರೆ ಭಗವಂತನ ಇಷ್ಟಾದರೂ ಕೂಡ ಎಂದೂ ಭಗವಂತನನ್ನ ನಿಂದನೆ ಮಾಡಲಿಲ್ಲ, ಭಗವಂತನೆಂದೂ ನಿಂದನೆ ಮಾಡಲಿಲ್ಲ. ಆಗ ವೆಂಕಟನಾಥನ ಸ್ವತಃ ಸುಧೀಂದ್ರ ತೀರ್ಥರು ಹೇಳ್ತಾರೆ, ಅಪ್ಪ ನೀವು ಸನ್ಯಾಸತ್ವ ಸಿಗೋಬೇಕು ಅಂದರೆ ಹೇಳ್ತಾರೆ, ದಟ್ಟ ದಾರಿದ್ರದಲ್ಲಿದ್ದವರು, ನಮ್ಮ ಯಾವ ನೆಂಟರು ಇಲ್ಲ ನಮಗೆ, ನನ್ನ ಹೆಂಡ್ತಿಗೆ ನಾನೇ ನೆಂಟ, ನನಗೆ ನನ್ನ ಹೆಂಡ್ತಿನೇ ನೆಂಟಲು, ಒಂದು ಪುಟ್ಟ ಮಗು ಲಕ್ಷ್ಮೀನಾರಾಯಣ, ನಾನು ಸನ್ಯಾಸತ್ವ ತಗೊಂಡ್ರೆ ನಾನು ಇಡೀ ಸಂಸಾರವೇ ಹೊರಟೋಗುತ್ತೆ. ಕ್ವಾಹಂ ನ್ಯಾಸ. ಆಮೇಲೆ ಒಂದು ಮಾತು ಹೇಳ್ತಾರೆ ಸ್ವತಃ ವೆಂಕಟನಾಥ, ಗುರುಗಳೇ ನಿಮ್ಮ ಹತ್ರ ಹೆಚ್ಚೊತ್ತಿದ್ರೆ ನಿಮ್ಮ ಮಾತು ಕಟ್ಟಿಬಿದ್ದು ನಾನು ಒಪ್ಕೊಂಡ್ಬಿಡ್ತೀನೋ ಏನೋ, ನಾ ಬರ್ತೀನಿ ಅಂತ ಹೊಟ್ಟೆ ಹೋಗ್ಬಿಡ್ತಾರೆ. ನಗ್ತಾರೆ ಸುಧೀಂದ್ರ ತೀರ್ಥರಪ್ಪ, ಭಗವಂತನ ಸಂಕಲ್ಪಕ್ಕೆ ಯಾರಪ್ಪ ವಿರೋಧ ಆಗುತ್ತೆ? ಇದು ಸ್ವತಃ ಮೂಲ ರಾಮಚಂದ್ರನ ಆದೇಶ. ರಾಮದೇವರು ಅವರು ಸ್ವಪ್ನದಲ್ಲಿ ಕಾಣಿಸ್ಕೊಂಡು ಸುಧೀಂದ್ರ ತೀರ್ಥರಿಗೆ, ನಿನ್ನ ಶಿಷ್ಯನಿಗೆ ಸನ್ಯಾಸ ದೀಕ್ಷೆ ಕೊಡು, ನನ್ನ ಹೆಸರೇ ಇಡು ಅವನಿಗೆ. ಅದಕ್ಕೆ ರಾಘವೇಂದ್ರ ಅಂದರೆ ರಾಮನ ಹೆಸರದು. ರಾಮಚಂದ್ರನ ಹೆಸರು. ರಘುಕುಲದಲ್ಲಿ ಇಂದ್ರ ಅಂತ ಪ್ರಮುಖ. ರಾಮದೇವ್ರ ಹೆಸರು ರಾಘವೇಂದ್ರ ಅನ್ನೋದು ರಾಮನ ಹೆಸರು. ನಾವು ಒಂದ್ಸಲಿ ರಾಘವೇಂದ್ರ ಅಂದರೆ 2 ಹರಿಗುರುಗಳು ಇಬ್ಬರದ್ದು ಹೆಸರು ಆದಂಗೆ ಆಗುತ್ತೆ, ನನ್ನ ಹೆಸರೇ ಇಡು ಅಂತ. ಇದನ್ನೇ ಹೇಳಿದಾಗ ನಡುಗೆ ಹೋಗ್ತಾರೆ ವೆಂಕಟನಾಥ. ಮನೆಗೆ ಹೋದ್ಮೇಲೆ ರಾತ್ರಿ ಸ್ವಪ್ನದಲ್ಲಿ ವಿದ್ಯಾಲಕ್ಷ್ಮಿ ಕಾಣಿಸ್ಕೋತಾರೆ. ಒಳ್ಳೆ ರೇಷ್ಮೆ ಸೀರೆ, ಒಳ್ಳೆ ಬಿಳಿ ರೇಷ್ಮೆ ಸೀರೆ, ಮಂಗಳ ಮೂರ್ತಿ, ಏನು ಪ್ರಜ್ವಲಿಸ್ತಾ ಇದ್ದಾಳೆ ಆಕೆ, ಎಲ್ಲ ಆಭರಣಗಳನ್ನ ಹಾಕ್ಕೊಂಡು ಮಹಾ ತೇಜಸ್ಸು. ಇವ್ರಿಗೆ ಅರ್ಧಂಬರ್ಧ ಸ್ವಪ್ನ ಇದ್ದಾಗ ಎದ್ದು ಕೂತ್ಕೋತಾರೆ, ನಮಸ್ಕಾರ ಮಾಡ್ತಾರಮ್ಮ, ಯಾರು ತಮ್ಮ ನೀನು? ನಾನು ವಿದ್ಯಾಲಕ್ಷ್ಮಿ ವೆಂಕಟನಾಥ. ನಿನ್ನ ಗುರುಗಳು ಹೇಳಿದಾಗೆ ಸನ್ಯಾಸತ್ವ ಸ್ವೀಕಾರ ಮಾಡು. ನೀನು ಕೇವಲ ಒಂದು ಮಗುನ, ಒಬ್ಬ ಹೆಂಡತಿಯನ್ನು ಸಾಕಕ್ಕೆ ಬಂದವನಲ್ಲಪ್ಪ, ನಿನ್ನಿಂದ ಲಕ್ಷ ಜನರ ಕಣ್ಣೀರು ವರ್ಷಕ್ಕೆ ಬಂದವ ನೀನು. ಲಕ್ಷ ಜನರ ಕಣ್ಣೀರು ವರ್ಷಕ್ಕೆ ಅವರ ದುಃಖನ ದೂರ ಮಾಡೋಕ್ಕೋಸ್ಕರ ಬಂದವನಪ್ಪ, ಸ್ವೀಕಾರ ಮಾಡು. ಮೂಲ ರಾಮಚಂದ್ರನ ಪೂಜೆನ ತಪ್ಪಿಸ್ಕೋತೀಯಪ್ಪ ಅಂತ ಹೇಳ್ತಾರೆ. ಆಗ ಯಾವುದೋ ಒಂದು ಸಣ್ಣ ಕಿರಣ ಲಕ್ಷ್ಮಿಯ ಕಟಾಕ್ಷದಿಂದ, ಸರಸ್ವತಿ ವಿದ್ಯಾಲಕ್ಷ್ಮಿಯಿಂದ ಅವರ ಶರೀರದಲ್ಲಿ ಪ್ರವೇಶ ಮಾಡಿದಾಗತ್ತೆ. ಅವ್ರಿಗೆ ಅರ್ಥವಾಗುತ್ತೆ ತನ್ನ ಮೂಲ ರೂಪ ಯಾವುದು ಅಂತ. ಈಗ ನಮಗೆಲ್ಲ ನಾವು ಯಾರು ಅನ್ನೋದೇ ಗೊತ್ತಿಲ್ಲ, ನಮ್ಗೆ ಹಿಂದಿನ ಜನ್ಮವೇ ಗೊತ್ತಿಲ್ಲ, ಮುಂದೇನಾಗ್ತೀವಿ ಪ್ರಶ್ನೆನೇ ಅದು ಗೊತ್ತಿಲ್ಲ. ಎಷ್ಟೋ ಜನ್ಮಗಳಾಗೋಗಿದೆ, ಗೊತ್ತಿಲ್ಲ ನಮಗೆ. ಆಗ ಅವರಿಗೆ ಗೊತ್ತಾಗುತ್ತೆ, ಎದ್ದು ನಿಲ್ತಾರೆ ಸುಧೀಂದ್ರ ತೀರ್ಥರ ಮುಂದೆ, ನಾನು ಸನ್ಯಾಸತ್ವ ಸ್ವೀಕಾರ 26 ವರ್ಷ ಅಷ್ಟೇ. ಎಂಥ ಪ್ರಕಾಂಡ ಪಂಡಿತರು, ಒಳ್ಳೆ ಮಹಾ ತೇಜಸ್ಸು.
ಸಿದ್ಧವಾಗ್ತಾರೆ. ಆಮೇಲೆ ಅವರು ಸನ್ಯಾಸತ್ವ ತೊಗೊಂಡ್ಮೇಲೆ ಅವರ ಪತ್ನಿ ಬಾವಿಗೆ ಹಾರ್ಕೊಂಡು ಶರೀರ ತೆಕ್ಕೊಂಡ್ಬಿಡ್ತಾರೆ. ಪುಟ್ಟ ಮಗು 5 ವರ್ಷದ್ದು. ನಿಮಗೆ ಒಂದು ಘಟನೆ ಹೇಳ್ತೀನಿ. ಎಷ್ಟೋ ಸಲ ನಾವು ಓದಿದಾಗ ಅದನ್ನು ಪ್ರಥಮದಲ್ಲಿ ಎಷ್ಟೋ ಸಲ ಕಣ್ಣಲ್ಲಿ ನೀರು ಬಂದುಬಿಟ್ಟಿದೆ. ಇವರು ಸನ್ಯಾಸತ್ವ ತೊಗೊಂಡ್ಮೇಲೆ ಅವ್ರ ಪತ್ನಿ ಒಂದು ಮಾತು ಮನಸ್ಸಿರುತ್ತೆ, ನನ್ನ ಗಂಡನ ಸೇವೆ ಮಾಡದೇ ಇದ್ಮೇಲೆ ನನ್ನ ಬದುಕೇನು ಸಾರ್ಥಕ, ಅವನನ್ನು ನೋಡೋ ಹಾಗಿಲ್ಲ. ಇವಳಿಗಿನ್ನೂ 20 ವರ್ಷ ಪಾಪ ಈ ಹುಡುಗಿಗೆ, ನನ್ನ ಗಂಡನ ನೋಡೋ ಹಾಗಿಲ್ಲ, ಆತನ ಸೇವೆ ಮಾಡೋ ಹಾಗೆ ನನ್ನ ಜೀವನದಲ್ಲಿ ಏನು ಅರ್ಥ ಇದೆ? ನಾನು ಒಂದ್ಸಲ ಆದರೂ ಅವ್ರು ನೋಡಬೇಕು ಅಂತ ಇಷ್ಟ. ಹೇಗೆ ನೋಡೋದು? ಗಾಳಿ ರೂಪದಲ್ಲಾದರೂ ನೋಡ್ತೀನಿ ಅಂತ ಬಾವಿ ಹಾರ್ಕೊಂಡ್ಬಿಡ್ತಾರೆ. ಗಾಳಿ ರೂಪದಲ್ಲಾದ್ರೂ ಹೋಗಿ ಗಾಳಿ ರೂಪದಲ್ಲಿ ಹೋಗ್ತಾರೆ, ಪಿಶಾಚಿಯಾಗಿ ಪ್ರೇತ ರೂಪದಲ್ಲಿ. ರಾಯರು ನೋಡ್ತಾರೆ, ಎಂಥ ತಪ್ಪು ಮಾಡಿಬಿಟ್ಟು ನೀನು ಇಲ್ಲೂ ಇಲ್ಲ ಅಲ್ಲೂ ಇಲ್ಲ, ಮಗುನೂ ನೋಡ್ಕೊಳ್ಳಿಲ್ಲ. ಆಕೆ ಒಂದು ಮಾತು ಹೇಳುತ್ತಾಳೆ, ಎಂತೆಂಥ ಸಂದೇಶ ಅವ್ರಿಗೆ ಹೇಳ್ತಾರೆ. ಶರೀರ ಬಿಟ್ಟ ಮೇಲೆ ಎಷ್ಟು ದುಃಖ ಆಗುತ್ತೆ ಅಂತ ನನಗೆ ಗೊತ್ತಾಗ್ತಾ ಇದೆ. ಶರೀರ ಇರುವಾಗ ನಾವೆಲ್ಲ ಬೇಕಾದ ಖುಷಿ ಪಡ್ತಿರ್ತೀವಿ, ಆನಂದ ಪಡ್ತಿರ್ತೀವಿ, ಅನುಭವಿಸ್ತಾ ಇರ್ತೀವಿ. ಖುಷಿಯೋ ಖುಷಿ, ಆನಂದವೋ ಆನಂದವೋ, ತಿಂತಾನೇ ಇರೋದು, ನಿದ್ರೆ ಮಾಡ್ತಾನೇ ಇರೋದು, ಮಾಡಬಾರ್ದೆಲ್ಲ ಮಾಡ್ತಾನೆ ಇರೋದು, ಅಂತಾನೆ ತಿಂತಾ ಇರೋದು, ಅಂತ ಇರೋದು ಮಾಡ್ತಾನೇ ಇರ್ತೀವಿ. ಶರೀರ ಹೋದ ಮೇಲೆ ಆ ಜೀವಕ್ಕೆಷ್ಟು ಸಂಕಟ ಆಗುತ್ತೆ. ಆಕೆ ಹೇಳ್ತಾಳೆ, ರಾಯರು ಹೇಳ್ತಾರೆ, ಇಲ್ಲಿ ಭಗವತ್ ಚೋದಿತ ಇದು ತೀರ್ಥವನ್ನು ತೆಗೆದು ಆಕೆಗೆ ಸಂಪ್ರೋಕ್ಷಣೆ ಮಾಡಿದಾಗ ಉತ್ತಮ ಲೋಕಪ್ರಾಪ್ತಿ, ಒಳ್ಳೆ ತೇಜಸ್ವಿ ಹೆಣ್ಮಕ್ಳು ಥರ ಕಾಣ್ತಾಳೆ ಆಕೆ. ದಿವ್ಯ ಅಪ್ಸರೆ ಥರ, ಒಳ್ಳೆ ಶರೀರದಲ್ಲಿ ಒಳ್ಳೆ ಗಂಧಾಕ್ಷತೆ, ಒಳ್ಳೆ ಹೂವು ಮುಡ್ಕೊಂಡಂಥ ಮಹಾತಾಯಿ ಮಹಾಲಕ್ಷ್ಮಿ ಥರ ಕಾಣ್ತಾಳೆ, ಉತ್ತಮ ಲೋಕ ಪಡೀತಾರೆ. ಆಗೇನಾಗುತ್ತೆ ಅಂದರೆ, ಈ ಮಗು ಇರುತ್ತಲ್ಲ 5 ವರ್ಷದ ಬಾಲಕ, ಗುರುಗಳು ಹೇಳಿರ್ತಾರೆ, ನಿನ್ನ ಮಗನಿಗೆ ನೀನು ಉಪನಯನ ಮಾಡಿಬಿಡು ವೆಂಕಟನಾಥ, 5 ವರ್ಷ ಇನ್ನುವೆ ಉಪನಯನ ಮಠದಲ್ಲೇ ಖರ್ಚು ಮಾಡಿ ಮಾಡಿಸ್ತೀವಿ, ಮಾಡಿಬಿಡಪ್ಪ ಅಂತ. ಭಾಳ ಸಂತೋಷ ಆಗುತ್ತೆ ಅವ್ರಿಗೆ, ನನ್ನ ಮಗನ ಉಪನಯನ ಆಗುತ್ತೆ ಅಂತ. ಅವ್ರ ತಾಯಿಗಂತೂ ಇನ್ನೂ ಸಂತೋಷ, ಸರಸ್ವತಿಗೆ ನನ್ನ ಮಗನಿಗೆ ಮಠದಿಂದಲೇ ಮಾಡಿಸ್ತಾ ಇದ್ದಾರೆ. ಪಾಪ ಇದೆಲ್ಲ ಗೊತ್ತಿಲ್ಲ ರಹಸ್ಯ ಅವ್ರಿಗೆ, ಸನ್ಯಾಸತ್ವ ಸ್ವೀಕಾರ ಮಾಡ್ತಾರೆ ಅಂತ. ಉಪನಯನ ಎಲ್ಲ ಆಗುತ್ತೆ. ಅದಾಗಿ ಒಂದು 15 ದಿವಸಕ್ಕಷ್ಟೇ ಅವ್ರು ಸನ್ಯಾಸತ್ವ ತೊಗೊಂಡು ತಾಯಿ ಹೊಟ್ಟೋಗ್ತಾಳೆ. ಆ ಮಗು ಅಳುತ್ತೆ, ನಿಮ್ಮಮ್ಮ ದೇವ್ರ ಹತ್ರ ಹೋಗಿದ್ದಾಳೆ, ಆ ಮಗುನ ಕೈ ಉಪನಯನ ಆಗಿದೆಯಲ್ಲ, ಕೈ ಹಿಡ್ಕೊಂಡೆಲ್ಲ ಸಂಸ್ಕಾರ ಮಾಡಿಸ್ತಾರೆ. 5 ವರ್ಷದ ಬಾಲಕ ತಾಯಿ ಸಂಸ್ಕಾರ ಮಾಡುತ್ತೆ. ಒಂದು 15 ದಿವಸ ಆದಮೇಲೆ ಆ ಮಗು ಒಳಗೆ ಶುರು ಮಾಡಿಬಿಡುತ್ತೆ, ನಾನು ಅಪ್ಪನ ನೋಡಬೇಕು, ಅಪ್ಪನ ನೋಡಬೇಕು. ಎರಡೇ ಅದಕ್ಕಿದ್ದ ಜೀವನದಲ್ಲಿ, ಅಮ್ಮ ಅಪ್ಪ, ಅಪ್ಪನ ನೋಡಬೇಕು ಅಂತ. ಎಲ್ಲ ಸಮಾಧಾನ ಮಾಡಿದ್ರು ಒಪ್ಪಲ್ಲ ಅದು. ಸ್ವತಃ ಆಹಾರ ಬಿಟ್ಬಿಡುತ್ತೆ ಆ ಮಗು, ನಾನು ಅಪ್ಪನ ನೋಡಲೇಬೇಕು ಅಂತ. ರಾಘವೇಂದ್ರ ಸ್ವಾಮಿಗಳ ಪೂರ್ವಾಶ್ರಮದ ಗುರುರಾಜಾಚಾರ್ಯ ಅಂತೇಳಿ ಅವ್ರು ಹೇಳ್ತಾರೆ, ನಾನು ತೋರಿಸ್ತೀನಿ ನಿಮ್ಮ ಅಪ್ಪನ, ನಾನು ತೋರಿಸ್ತೀನಿ, ಅಳಬೇಡ. ಎಷ್ಟು ಸಂಕಟ ಅದು ನೀವು ಓದ್ತಾ ಇದ್ದರೆ ಎಷ್ಟು ದುಃಖ ಆಗುತ್ತೆ. ಕರ್ಕೊಂಡು ಹೋಗ್ತಾರೆ, ನೋಡು ನಿಮ್ಮ ಅಪ್ಪನ ತೋರಿಸ್ತೀನಿ ಅಂತ, ನೋಡು ನಿಮ್ಮ ತಂದೆಯಲ್ಲಿದ್ದಾರೆ, ಅವರು ಗುರುಗಳಪ್ಪ, ಅವರು ಜಗದ್ಗುರುಗಳು. ಮೆಲ್ಲಗೆ ಹೋಗಿ ನಮಸ್ಕಾರ ಮಾಡ್ಬಿಟ್ಟು ಬಂದ್ಬಿಡು, ನಾ ಇಲ್ಲೇ ಇರ್ತೀನಿ. ಮೆಲ್ಲಗೆ ಹೋಗುತ್ತೆ ಅದು. ಇನ್ನೇನು ನಮಸ್ಕಾರ ಮಾಡಬೇಕು ಅನ್ನುವಾಗ ಅದು ಕಾಲಲ್ಲಿ ಬಿದ್ದು ಅಳಕ್ಕೆ ಶುರು ಮಾಡಿಬಿಡುತ್ತೆ. ಅವ್ರ ಕಾಲ ಮೇಲೆ ಬಿದ್ದು ಬೆಕ್ಕಿ ಅಳಕ್ಕೆ ಶುರು ಮಾಡಿಬಿಡತ್ತೆ. ಅದಕ್ಕೆ ತಾಯಿ ದೇವ್ರ ಹತ್ರ ಕೊಟ್ಟು ಹೋಗಿದ್ದಾರೆ ಅಂತಾರೆ. ತಂದೆನ ಗುರ್ಸೋಕ್ಕೆ ಆಗ್ತಾ ಇಲ್ಲ. ಅದು ಕೇಶಮುಂಡನ ಮಾಡ್ಕೊಂಡಿದ್ದಾರೆ, ಕಾವ್ಯ ವಸ್ತ್ರ ಹಾಕ್ಕೊಂಡು ಶಿಷ್ಯರಿಗೆ ಸರ್ವೋತ್ತಮ ಮತ್ತು ಭಗವಂತನ ಸರ್ವೋತ್ತಮ ಹೇಳ್ತಾ ಇದ್ದಾರೆ. ತಲೆ ಸೋರ್ತಾರೆ, ಅಳಬೇಡ ಮಗು, ಅಳಬೇಡ, ದೇವರಿದ್ದಾನೆ, ಅಳಬಾರ್ದಪ್ಪ, ಅಳಬಾರ್ದು, ದೇವರಿದ್ದಾನೆ ಅಂತ. ಆ ಕೂತಿರೋ ಶಿಷ್ಯರಿಗೆಲ್ಲ ದುಃಖ, ಬಿಕ್ಕಿ ಹೇಳುತ್ತಾರೆ. ಈ ಸ್ಥಿತಿ ನೋಡಿ ನಮಗೆಲ್ಲ ಹಾಗೇ ತಾನೆ. ರಾಯರೇನೋ ಅದು ಗೆದ್ದಿದ್ದಾರೆ, ಅದು ಬೇರೆ. ಇವರೆಲ್ಲ ಬಿಕ್ಕಿ ಹೇಳ್ತಾರೆ. ಆ ಮಗುಗೆ ತಲೆ, ಲಕ್ಷ್ಮೀನಾರಾಯಣ ತಲೆ ಸೋರ್ತಾರೆ, ಭಗವಂತ ಇದ್ದಾನಪ್ಪ, ಅಳಬಾರ್ದು. ಇದನ್ನು ನೋಡಿದಾಗ ನಮಗನ್ಸುತ್ತೆ, ಇವತ್ತು ಲಕ್ಷ ಜನ ನಮ್ಮ ಕಣ್ಣೀರು ಒರೆಸ್ಕೊಳ್ಳೋಕ್ಕೆ ರಾಯರ ಹತ್ರ ಕೇಳ್ತೀವಿ. ಅವ್ರ ಜೀವನ ಹೇಗಿತ್ತು? ಜೀವನವನ್ನೇ ಸಮರ್ಪಣೆ ಮಾಡಿಕೊಂಡ್ರು. ತ್ಯಾಗೇ ನೈಕೆ ಅಮೃತತ್ವ ಮಾನುಷು. ಅದಕ್ಕೆ ಎಲ್ಲ ದೇವತೆಗಳು ಅವ್ರ ಜೊತೆಯಲ್ಲಿದ್ದಾರೆ, ನಿಸ್ವಾರ್ಥಿಗಳು. ಯಾರು ನಿಸ್ವಾರ್ಥವಾಗಿರ್ತಾರೋ, ಜಗತ್ತಿಗೋಸ್ಕರ, ಲೋಕಕ್ಕೋಸ್ಕರ, ಲೋಕ ಕಲ್ಯಾಣ ಜೀವನ ನಡೆಸ್ತಾರೋ, ದೇವತೆಗಳು ಅವ್ರ ಹತ್ರ ನಿಂತು ಅವರ ಕಾರ್ಯವನ್ನು ನಡೆಸ್ತಾರೆ. ಇದು ನಮ್ಮ ಭಾರತ ಭೂಮಿಯ ವೈಶಿಷ್ಟ್ಯ. ಗುರುಗಳೇ, ತಾವು ರಾಯರ ಮಹಿಮೆಯನ್ನ ಅತ್ಯದ್ಭುತವಾಗಿ ಹೇಳ್ತಿದ್ರಿ. ನಿಜಕ್ಕೂ ರಾಯರ ಕಥೆಯನ್ನ, ನೀವು ಬಡತನದ ಕಥೆ ಹೇಳಿದ್ರಿ, ಮಗುವಿನ ಕಥೆ ಹೇಳಿದ್ರಿ. ಅದನ್ನೆಲ್ಲ ಕೇಳ್ತಿದ್ರೆ ನೀವು ಹೇಳಿದ ಹಾಗೆ ಎಂಥ ಹೃದಯ ಇದ್ರೂ ಕೂಡ ಕರಗತ್ತೆ, ಕಣ್ಣಲ್ಲಿ ನೀರು ಬರುತ್ತೆ. ಇವತ್ತು ಲೋಕೋಪಕಾರಕ್ಕೋಸ್ಕರವೇ ವೃಂದಾವನದಲ್ಲಿ ಕುಳಿತು ರಾಯರು ಅನುಗ್ರಹವನ್ನ ಮಾಡ್ತಿದ್ದಾರೆ ನಮಗೋಸ್ಕರ ಅಂತ. ಇನ್ನು ಆ ರಾಯರನ್ನ ನಾವು ಸೇವೆ ಮಾಡಬೇಕು, ಅವರ ಅನುಗ್ರಹಕ್ಕೆ ಪಾತ್ರರಾಗಬೇಕು. ಮನೆಯಲ್ಲೇನೋ ಸಣ್ಣದಾಗಿ ರಾಯರ ಪೂಜೆ ಮಾಡಬೇಕು, ಇಲ್ಲ ಮಂತ್ರಾಲಯಕ್ಕೆ ಹೋಗೇ ನಾವು ಅನುಗ್ರಹ ಪಡಿಬೇಕು, ಅಥವಾ ಎಲ್ಲಿದ್ರೂ ರಾಯರ ಅನುಗ್ರಹವನ್ನ ಪಡಿಬೇಕು ಅಂತಾದ್ರೆ ಯಾರ್ಯಾರು ಯಾವ್ಯಾವ ಥರ ಸೇವೆಯನ್ನ ಮಾಡಿ ಅನುಗ್ರಹ ಪಡಿಬೇಕಾಗತ್ತೆ ಆಚಾರ್ಯರೇ? ಇದು ಪ್ರಶ್ನೆ ಬಹಳ ವಿಶಿಷ್ಟವಾದಂಥ ಪ್ರಶ್ನೆ. ಆದರೆ ಯಾರ್ಯಾರಿಗೆ ಎಷ್ಟೆಷ್ಟು ಯೋಗ್ಯತೆ ಇದೆ ಅಷ್ಟೇ ಮಾಡಬೇಕು. ಇದಕ್ಕೆ ಹೀಗೆ ಅಂತಲ್ಲ, ಯಾವಾಗಲೂ ದೈವಿ ಉಪಾಸನೆ ಇದೆಯಲ್ಲ, ಅವರವರ ಯೋಗ್ಯತಾನುಸಾರ ಮಾಡಬೇಕು. ಒಂದು, ಎಲ್ಲದಕ್ಕೂ ಮೂಲ ಭಕ್ತಿ ಇರಬೇಕು. ಭಕ್ತಿ ಇರಬೇಕು.
ಶ್ರದ್ಧೆ ಇರಬೇಕು. ಶ್ರದ್ಧೆ ಭಕ್ತಿ ಇದ್ದರೆ ಅದು ಉಪಾಸನೆ ಸರಿ ಹೋಗುತ್ತೆ. ನಾವೆಷ್ಟೇ ತುಳಸಿ ಹಾಕಿದ್ರು, ಎಷ್ಟೇ ತುಳಸಿ, ಎಷ್ಟೇ ಬಿಲ್ಲುಪತ್ರೆ, ಎಷ್ಟೇ ಹೂವು, ಎಷ್ಟೇ ಗರಿಕೆ, ಅಥವಾ ಎಷ್ಟೇ ಹಾಲು, ಎಷ್ಟೇ ಮೊಸರು ಏನು ಹಾಕಿದ್ರು ಭಗವಂತನಿಗೆ ಅದೆಲ್ಲ ಒಂದೇ. ಭಗವಂತ ಹೇಳ್ತಾನೆ, ಇದೆಲ್ಲ ನಾನೇ ಸೃಷ್ಟಿ ಮಾಡಿದ್ದು, ನಿನಗೆ ಸೃಷ್ಟಿ ಮಾಡೋ ಯೋಗ್ಯತೆ ಇಲ್ಲ, ಅದು ನನಗೆ ಕೊಟ್ಬಿಟ್ಟು ಅನುಗ್ರಹ ಮಾಡುವಂತಿಲ್ಲ, ನಂದೇ ಅದೆಲ್ಲ. ಅದ್ರ ಹಿಂದೆ ಭಕ್ತಿ ಇರಬೇಕು. ಒಂದೇ ಒಂದು ನಮ್ಮಲ್ಲಿ ದಾಸರು ಹೇಳುತ್ತಾರೆ, ಒಂದೇ ಒಂದು ಭಗವಂತನ ಹತ್ರ ಇಲ್ಲವಂತೆ, ಎಲ್ಲ ಒಂದೇ, ಒಂದಿಲ್ವಂತೆ ಭಗವಂತ. ಅದನ್ನು ಕೇಳ್ತಾನೆ, ಅದು ಕೊಡು ನಂಗೆ ಸಾಕು ಅಂತ. ಏನು ಅಂದರೆ ಮನಸ್ಸಂತೆ. ಮನಸ್ಸು ಭಕ್ತರು ಕೊಟ್ಬಿಟ್ಟಿದ್ದಾನಂತೆ. ಪುರಾಣದಲ್ಲಿ ಬರುತ್ತೆ ಅದು. ದುರ್ವಾಸರು ನಾರಾಯಣನ ಹತ್ರ ವೈಕುಂಠಕ್ಕೆ ಹೋದಾಗ ಹೇಳ್ತಾರಪ್ಪ, ನಿನ್ನ ಸುದರ್ಶನ ಚಕ್ರನ ನಟಿಸ್ಕೊಂಡ್ಬಂದ್ಬಿಟ್ಟಿದೆ, ನಾನೇನೋ ನಿನ್ನ ಭಕ್ತ ಅಂಬರೀಷನಿಗೆ ನಾನು ಶಾಪ ಕೊಡೋಣ ಅಂತಂದರೆ ಇದು ನನ್ನ ನಟಿಸ್ಕೊಂಡ್ಬಂದ್ಬಿಟ್ಟಿದೆ ಅಂದಾಗ ನಾರಾಯಣ ದೇವರು ಹೇಳ್ತಾರೆ, ಅಹಂ ಭಕ್ತ ಪರಾಧೀನ ಸ್ವತಂತ್ರ ಇವದ್ವಿಜ. ನಾನು ಸ್ವತಂತ್ರನಲ್ಲಪ್ಪ, ನಾನು ಭಕ್ತ ಪರಾಧೀನ. ನನ್ನನ್ನು ಯಾರೂ ಸೋಲ್ಸೋಕ್ಕಾಗಲ್ಲ, ಯಾರೂ ನನ್ನನ್ನು ಗೆಲ್ಲಕ್ಕಾಗಲ್ಲ, ಆದರೆ ನಾನು ಭಕ್ತರ ಗದೀನಪ್ಪ, ಆ ಭಕ್ತಿ ಗದೀನ. ಇದು ಬಹಳ ಮುಖ್ಯವಾದ. ಖಂಡಿತ. ಅದರಿಂದ ರಾಯರನ ಉಪಾಸನೆ ಯಾವ ರೀತಿ ಬೇಕಾದ್ರೂ ಮಾಡಬಹುದು. ಅಂದರೆ ಈಗ ಹೆಣ್ಣು ಮಕ್ಕಳು ಒದ್ದೆ ನಮಸ್ಕಾರ ಹಾಕಬಾರ್ದು ಮತ್ತು ಉರುಳು ಸೇವೆಯನ್ನು ಮಾಡಬಾರ್ದು ಅಂತಾರಲ್ಲ, ಅದು ಯಾಕೆ, ಏನದರಿಂದ ಕಾರಣ? ಇದು ಎಲ್ಲೂ ಶಾಸ್ತ್ರದಲ್ಲಿ ಎಲ್ಲೂ ಇಲ್ಲ. ಈಗ ಕೆಲವರು ಅವ್ರವ್ರು ಹೇಳ್ಕೊತಾರೆ ಅಷ್ಟೇ. ಕೆಲವೆಲ್ಲ ನಾವು ಶಾಸ್ತ್ರವನ್ನು ನಮ್ಮ ಕೈಗೆ ತೊಗೊಂಡು ಅದನ್ನು ಮಾಡಬಾರ್ದು, ಇದನ್ನು ಮಾಡಬಾರ್ದು ಅಂತೆಲ್ಲ ಹೇಳ್ತೀವಲ್ವ. ಎಲ್ಲೂ ಕೂಡ ಈ ಥರ ಮಾಡಬಾರ್ದು, ಆ ಥರ ನಿನಗೆ ಶ್ರದ್ಧೆ ಇದೆಯಾ ಮಾಡು, ಗೊತ್ತಾಯ್ತಾ. ಆದರೆ ಏನು ಅಂತಂದರೆ, ಯಾರೇ ಹೆಣ್ಮಕ್ಳು ಒದ್ದೆ ನಮಸ್ಕಾರ ಮಾಡುವಾಗ ಬೇರೆ ಭಕ್ತರೆಲ್ಲ ನಮಸ್ಕಾರ ಮಾಡ್ತಾರೆ, ಅವರ ಮನಸ್ಸು ಇಲ್ಲಿ ಆಕರ್ಷಣೆ ಆಗಬಾರ್ದು. ಹೆಣ್ಮಕ್ಳು ಯಾವಾಗಲೂ ತಾವು ವಸ್ತ್ರವನ್ನು ಹಾಕ್ಕೊಳ್ಳುವಾಗ, ತಾವು ಅಲಂಕಾರ ಮಾಡುವಾಗ ಹೋಗಿ ಬೀದಿಲಿ ಓಡಾಡೋರೆಲ್ಲ ತನ್ನ ಕಡೆ ನೋಡಲಿ ಅನ್ನೋ ಭಾವನೆ ಇರಬಾರ್ದು. ಇದು ಬಹಳ ದೊಡ್ಡ ತಪ್ಪದು. ತಾವು ಅಲಂಕಾರ ಮಾಡ್ಕೊಳ್ಳೋದು ತಪ್ಪಲ್ಲ. ಹಿಂದಿನ ಕಾಲದಲ್ಲಿ ಪತಿಯ ಮುಂದೆ ಮಾತ್ರ ಅಲಂಕಾರ ಮಾಡ್ಕೊಳ್ಳೋರು. ಈಗ ಅದೇನು ಅರ್ಧಂಬರ್ಧ ಶರೀರ ಎಲ್ಲ ಬಿಟ್ಟು ಜನಗಳನ್ನ ನಾನು ಆಕರ್ಷಿತವಾಗಬೇಕು ಅಂತಂದರೆ ಪ್ರಾಯಶಃ ಅವರು ಮುಂದೆ ಮನುಷ್ಯನ ಜನ್ಮನೂ ಸಿಗಲ್ಲ, ಇದಂತೂ ನಿಶ್ಚಿತ ಆಯಿತು. ಅದಕ್ಕೆ ಕೆಲವು ವಿಚಾರಗಳು ಹೇಳ್ತಾರೆ. ಅದ್ರಲ್ಲಿ ರಾಯರೇನು ಸೋತು ಹೋಗಲ್ಲ, ಬೇರೆ ಬೇರೆ ಜನರನ್ನ ನಮ್ಮ ಕಡೆಗೆ, ಕೆಲವು ದೇವರುಗಳಷ್ಟೇ ದೇವಾಲಯಕ್ಕೆ ಹೋಗ್ತೀವಿ, ನಮ್ಮ ಕಡೆ ಆಕರ್ಷಣೆ ಮಾಡ್ತೀವಿ ಕೆಲವ್ರನ್ನ. ನಾವು ಹೇಳಿದ್ದು ಕೇಳಬೇಕು. ಅವರೇನೋ ಭಗವಂತನ ನೋಡೋಕ್ಕೇನು ಬಂದಿರ್ತಾರೆ, ಭಗವಂತನ ಅನುಗ್ರಹ ಪಡಿಬೇಕು ಅಂತಾರೆ. ಅವ್ರ ಮಧ್ಯದಲ್ಲಿ ನಮ್ಮ ಕಡೆಗೆ ನಾವು ಆಕರ್ಷಣೆ ಮಾಡೋಕ್ಕೆ ಹೋಗ್ತೀವಿ. ನಾವು ಹೇಳಿದ್ದು ಕೇಳಬೇಕು ಅವರು. ನಮಗೆ ನಮ್ಮ ಮೊದಲು ನನ್ನ ಪೂಜೆ ಮಾಡು, ಆಮೇಲೆ ಭಗವಂತ ಆಗಲಿ ಅನ್ನೋ ಅಂತ ಕೆಲವರು ಅಧಿಕಾರಿಗಳು ಇರ್ತಾರೆ. ತಪ್ಪಿದು. ನಿಮ್ಮೊಂದು ಸಣ್ಣ ಉದಾಹರಣೆ ಹೇಳಿರ್ತೇನೆ. ಒಂದು ದಂತಕಥೆ ಇದು. ಹಿಂದೆ ಶ್ರೀ ವಿಶ್ವೇಶ್ವತೀರ್ಥ ಶ್ರೀಪಾದಂಗಳು, ನಮ್ಮ ಗುರುಗಳು ಬಹಳ ಹಿಂದೆ ಹೇಳಿದಂಥ ಒಂದು ಘಟನೆ. ಅವರು ದಂತಕಥೆ ಇದು. ಸುಮಾರು 90 ವರ್ಷದ ಹಿಂದೆ ಒಬ್ಬ ಬ್ರಾಹ್ಮಣ ಮಂತ್ರಾಲಯದಲ್ಲಿ ಪ್ರದಕ್ಷಿಣೆ ಆಗ್ತಾ ಇರ್ತಾನೆ. ಅವನಲ್ಲಿ ತುಂಗಭದ್ರಲ್ಲಿ ಸ್ನಾನ ಮಾಡಿ ಮಡಿನಲ್ಲಿ ರಾಘವೇಂದ್ರ ಸ್ತೋತ್ರ ಹೇಳ್ಕೊಡ್ತಾನೆ. ಶ್ರೀ ಪೂರ್ಣಬೋರ್ಧ ಅಂತೇಳಿ ಸ್ತೋತ್ರ ಬರುತ್ತೆ. ಸ್ತೋತ್ರ ಹೇಳ್ಕೊಂಡು ಪ್ರದಕ್ಷಿಣೆ ಮಾಡ್ತಿದ್ದಾಗ ಅಲ್ಲಿ ಯಾರೋ ಒಬ್ಬ ತೀರ್ಥ ಕೊಡ್ತಾ ಇರ್ತಾನೆ, ಮಠದ ಕಡೆಯವನು ಅಂತ. ಅವ್ನು ಕೂಗ್ತಾನೆ, ಏಯ್ ಬಾಯಿಲೆ, ಏನು ನೀನು ತಪ್ಪು ಹೇಳ್ತೀನಿ, ಸಂಸ್ಕೃತ ಬರಲ್ಲ, ಏನು ತಪ್ಪು ಹೇಳ್ತೀಯ ನೀನು, ಹೀಗ ಹೇಳೋದು. ನೀನು ತಪ್ಪು ಸಂಸ್ಕೃತ ಹೇಳೋದ್ರಿಂದ ನಿನಗೆ ಪಾಪ ಬರುತ್ತೆ ಹೊರತು ಪುಣ್ಯ ಬರಲ್ಲ. ಬರೀ ಪಾಪ ಸಂಘಟನೆ ಮಾಡ್ಕೋತಿದ್ದಿ. ಶ್ಲೋಕಗಳು ಹೇಳುವಾಗ ತಪ್ಪು ಹೇಳಬಾರ್ದು. ತಪ್ಪು ಹೇಳಿದ್ರೆ ಪಾಪ ಸಂಘಟನೆ ಆಗುತ್ತೆ ಅಂಥೇಳಿ ಇವನು ಬರೀ ತಪ್ಪು ಹೇಳ್ತೀವಿ. ಯಾಕೆ ಇವನು ಚೆನ್ನಾಗಿ ಬರುತ್ತಲ್ಲ, ಯಾಕೆ ಮಠದವನು ಇವನು, ಆ ಥರ ಬೈದು ಬಿಡ್ತಾನೆ. ಪಾಪ ಅವನು ಅಮಾಯಕ, ಯಾವುದೋ ಹಳ್ಳಿನ ಬದ್ದು ಬ್ರಾಹ್ಮಣ. ಅಯ್ಯೋ ನಾನು ಬರೀ ತಪ್ಪು ಹೇಳ್ಬಿಟ್ಟು ಇಷ್ಟು ದಿವಸದಿಂದ ಇದೇ ಹೇಳ್ಕೊಂಬಂದೆ, ನಮ್ಮ ಪುಣ್ಯಕ್ಕಿಂತ ಪಾಪನೇ ಸಂಗ್ರಹ ಆಗೋಯ್ತೋ ಏನೋ ದುಃಖಿಸ್ಬಿಡ್ತಾನೆ ಅವನು. ಅವನು ಮಧ್ಯಾಹ್ನ ಊಟವೇ ಮಾಡಲ್ಲ ಮಂತ್ರಾಲಯದಲ್ಲಿ, ಹಾಗೇ ಇದ್ದು ಬಿಡ್ತಾನೆ. ರಾತ್ರಿ ಉಪವಾಸದಲ್ಲಿ ಮಲಗಿದ್ದಾನೆ. ರಾಘವೇಂದ್ರ ಸ್ವಾಮಿಗಳು ತೀರ್ಥ ಕೊಡ್ತಿದ್ದವನಿಗೆ ಎಚ್ಚರಿಸ್ತಾರೆ, ದರ್ಶನ ಕೊಡಲ್ಲ. ಏ ಮೂರ್ಖ, ನೀನು ದೊಡ್ಡ ಪಂಡಿತ ಏನೋ ನೀನು. ಅವನು ತಪ್ಪು ಹೇಳಿದ್ರೆ ಸರಿ ಮಾಡಿ ತಗೊಳ್ಳೋಕೆ ನಂಗೆ ಶಕ್ತಿ ಇಲ್ವಾ. ಅವನು ಯಾವುದೇ ಶ್ಲೋಕ ರಾಘವೇಂದ್ರ ಸ್ತೋತ್ರವನ್ನು ಹೇಳಿದ್ರೆ ಅದನ್ನು ಸರಿ ಮಾಡಿ ತಪ್ಪಾಗಿ ಹೇಳಿದ್ರು. ಒಬ್ಬ ತಾಯಿ ಮಗು ಏನಾರು ಹೇಳಿದ್ರೆ ಸಂತೋಷ ಪಡಲ್ವೇ? ನಮ್ಮ ಮಗು ಚೆನ್ನಾಗಿ ಮಾತಾಡುತ್ತೆ, ಎರಡೆರಡು ಅಕ್ಷರ ತೊದಲ್ಕೊಂಡು ಮಾತಾಡಿರುತ್ತೆ. ತಾತ ಅನ್ನಕ್ಕೂ ಬರಲ್ಲ, ತತ ಅಂತಂದ್ರೆ ಅದಕ್ಕೆ ಸಂತೋಷ ಪಡ್ತಾರೆ. ಹಾಗೆ ತಾಯಿ ಹೃದಯ ರಾಯರದು. ಅವನೊಂದು ವೇಳೆ ತಪ್ಪು ಹೇಳಿದ್ರು ಕೂಡ ಸರಿ ಮಾಡಿ ತಗೊಳಕ್ಕೆ ನನಗೆ ಶಕ್ತಿ ಇಲ್ವಾ. ಅವನಿವತ್ತು ಉಪವಾಸ ಇದ್ದಾನೆ, ನಂಗೆ ಸಂಕಟ ಆಗ್ತಾ ಇದೆ. ರಾಯರು ಹೇಳ್ತಾರೆ, ಮಂತ್ರಾಲಯಕ್ಕೆ ಬಂದು ಪಾಪ ಅವನು ಉಪವಾಸ ಇದ್ದಾನೆ, ನಂಗೆ ಸಂಕಟ ಆಗ್ತಾ ಇದೆ. ಮೂರ್ಖ, ನೀನು ಯಾರೋ ಇದನ್ನು ಮಧ್ಯದಲ್ಲಿ ಹೇಳಕ್ಕೆ, ಯಾವ ಪಂಡಿತ ನೀನು. ಯೋಚನೆ ಆಗುತ್ತೆ, ಗಾಬರಿ ಆಗೋಗ್ಬಿಡುತ್ತೆ ಅವನಿಗೆ. ರಾಯರು ನನಗೆ ಬೈದು ಬಿಟ್ರಲ್ಲ.
ಅವನ ಜೀವನದಲ್ಲಿ ಅವನು ರಾಯ ಆದೇಶ ಕೇಳೋದನ್ನಲ್ಲ, ಇಡೀ ಮಂತ್ರಾಲಯ ಹುಡುಕ್ತಾನಂತ ಏನಾದ್ರು ಮಾಡಿ ಅವ್ನು ಕ್ಷಮಾಪಣೆ ಕೇಳಬೇಕಾ, ಸಿಕ್ಕಲಿಲ್ಲ ಬ್ರಾಹ್ಮಣ. ಇದು ನಡೆದ ಕಥೆ ಅಂತ ಉಲ್ಲೇಖ ಮಾಡಿದ್ದಾರೆ. ಇದರ ಮೆಸೇಜ್ ಏನು ಅಂದರೆ, ಸುಮ್ಮನೆ ಯಾರಿಗೋ ನಮ್ಗೇನೋ ಗೊತ್ತು ಅಂತ ಇಲ್ಲದೆ ಇದ್ದೆಲ್ಲ ಹೇಳ, ಪ್ರಮಾಣ ಬೇಕದಕ್ಕೆ. ಭಕ್ತಿ ಮುಖ್ಯ, ಭಕ್ತಿ ಮುಖ್ಯ, ಭಕ್ತಿಯಿಂದ. ಅದಕ್ಕೆ ಹೇಳೋದು, ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತ್ಯಾ ಪ್ರಯಚ್ಛತಿ ತದಹಂ ಭಕ್ತಿ ಉಪಕ್ಷತಮಷ್ಣಾಮಿ ಪ್ರಿಯತಾತ್ಮನಃ. ಕುಚೇಲನ ಮುಂದೆ ಕೃಷ್ಣ ಈ ಮಾತು ಹೇಳ್ತಾನೆ, ಅಪ್ಪ ಒಂದೇ ಒಂದು ಪತ್ರ, ಒಂದು ತುಳಸಿ ಪತ್ರ ಕೊಡಲಿ ಸಾಕು, ಒಂದು ಹಣ್ಣಿಡ್ಲಿ, ಒಂದೇ ಒಂದು ಹೂವಿಡ್ಲಿ ಸಾಕು. ಅಲ್ಲಿ ಭಕ್ತಿ ಇರಬೇಕು, ವಿನಮ್ರತೆ ಇರಬೇಕು, ಶ್ರದ್ಧೆ ಇರಬೇಕು. ನಾನು ತಗೋತೀನಿ. ಇದನ್ನು ಮಧ್ಯೆ ನಾವು ಯಾರೋ ಹೋಗಿ ಅವ್ನು ಹಾಗೆ ಪೂಜೆ ಮಾಡಿ, ಇವ್ನು ಹೀಗೆ ಪೂಜೆ ಮಾಡಿ, ಹೀಗೆ ಮಾಡಿದ್ರೇ ದೇವರು ಒಲಿಯೋದು. ಹಾಗೆ ನಾವೇನು ಏಜೆಂಟ ದೇವ್ರಿಗೆ? ದೇವ್ರಿಗೆ ಗೊತ್ತು, ಅವನಿಗೆ ಯಾರಿಗೂ ಒಲಿಬೇಕು, ಎಲ್ಲಿ ಒಲಿಬೇಕು ಅವನಿಗೆ ಗೊತ್ತು. ಅವನು ಜನ್ಮಾಂತರ ಪುಣ್ಯ ನೋಡ್ತಾನೆ ಭಗವಂತ, ಈ ಜನ್ಮದ್ದಲ್ಲ. ಅದಕ್ಕೆ ಹೇಳಿದ್ದು, ಕರ್ಮಣ್ಣೇ ವಾಧಿಕಾರಸ್ತೆ ಮಾಫಲೇಶು ಕದಾಚನ. ಕರ್ಮ ನೀ ಮಾಡು, ನಿನಗೆ ಫಲ ಕೊಡುವಾಗ ನಾನು ಅನೇಕ ಚಿಂತನೆ, ಅದರ ಆಧಾರದ ಮೇಲೆ ನಾನು ಕೊಡ್ತೇನೆ. ಭಗವಂತ ಇಷ್ಟಪಟ್ಟರೆ ಯಾರಿಗೆ ಬೇಕಾದ್ರೆ ಫಲ ಕೊಡ್ಬೋದು ಅವನು, ಅದು ಅವನಿಗೆ ಸಂಬಂಧಪಟ್ಟಿದ್ದು. ಇದು ಕೆಲವರು ಹೇಳ್ತಾರೆ ಹಾಗೆ ಮಾಡಬಾರ್ದು ಹೀಗೆ ಮಾಡಬಾರ್ದು ಅಂತ. ನಮ್ಮ ದೃಷ್ಟಿಯಿಂದ ನಾನು ಹೇಳೋದು, ಪ್ರಾಯಶಃ ಯಾರು ಯಾವ ಥರ ಮಾಡೋದು, ಸಂಸ್ಕೃತ ಬರದೇ ಇದ್ದವರು ಕೂಡ ಏನು ಬರೀ ರಾಘವೇಂದ್ರ ಅಷ್ಟು ಹೇಳ್ಕೊಂಡ್ರು ಸಾಕು. ಅರ್ಥವಾಯ್ತೆ? ಅದರಲ್ಲಿ ಯಾರು ಆ ಥರನೇ ಮಾಡಬೇಕೈತೆ, ಯಾರ್ಯಾರು ಭಕ್ತರು ರಾಯರನ್ನ ಯಾವ ರೀತಿ ಪ್ರೀತಿಯಿಂದ ಮಾಡ್ತಾರೆ ಆ ರೀತಿ ಪೂಜೆ ಮಾಡಿ. ವಿಪರೀತ ಮಾಡೋಕ್ಕೆ ಹೋಗಬಾರ್ದು. ಏನೇನೋ ಅಭಕ್ಷ್ಯ ವಸ್ತುಗಳನ್ನೆಲ್ಲ ಅವ್ರಿಗೆ ನೈವೇದ್ಯ ಹೇಳೋದು ಅದೆಲ್ಲ ಮಾಡೋಕ್ಕೆ ಹೋಗಬಾರ್ದು, ವಿಪರೀತ ಮಾಡಬಾರ್ದೇ ಹೊರತು. ಎಷ್ಟು ಭಕ್ತಿಯಿಂದ ನಮಗೆ ಗೊತ್ತಿರುತ್ತೆ ಅಂಥ ಗುರುಗಳಿಗೆ ಗೌರವ ಕೊಡಬೇಕಾದ್ರೆ ನಾವು ಯಾವ ಥರ ಮಾಡಬೇಕು, ಯಾವ ರೀತಿ ನಡ್ಕೋಬೇಕು, ನಮ್ಮ ನಡೆನುಡಿ ಹೇಗಿರಬೇಕು, ನಾವೇ ಕೆಲವು ನಿಯಮ ಹಾಕ್ಕೊಂಡು ಆ ಪ್ರಕಾರ ಮಾಡಿದ್ರೆ ಆಯಿತು. ಗುರುಗಳೇ, ಇನ್ನು ರಾಯರ ಫೋಟೋಗೆ ಅರಿಶಿನ ಕುಂಕುಮ ಹಚ್ಚಬಾರ್ದು ಅಂತ ಹೇಳ್ತಾರಲ್ಲ, ಅದು ಹೌದಾ? ಯಾಕೆ ಅಂತ? ಏನಿಲ್ಲಪ್ಪ, ಹಾಗೇನಿಲ್ಲ. ಯಾಕೆಂದರೆ ಅವರ ಅಂತರ್ಯಾಮಿಯಲ್ಲಿ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಮೂಲ ರಾಮಚಂದ್ರ, ಅಭಿನ್ನ ನರಸಿಂಹದೇವರ ಮಹಾ ಸನ್ನಿಧಾನ. ಈಗ ಎಲ್ಲ ಜೀವಿಗಳಲ್ಲೂ ಭಗವಂತ ಇರೋದು ನಿಶ್ಚಿತ. ಕೃಷ್ಣನೇ ಹೇಳ್ಬಿಟ್ಟಿದ್ದಾನೆ, ಈಶ್ವರ ಸರ್ವಭೂತಾನ ಹೃದಯೇಶೆ ಅರ್ಜುನ ತಿಷ್ಠತೆ. ಅರ್ಜುನ ಎಲ್ಲ ಜೀವಿಗಳ ಹೃದಯದಲ್ಲಿ ನಾನಿದ್ದೇನಪ್ಪ, ಎಲ್ಲರಿಗೂ ನಾನೇ ನಾಯಕ, ನಾನೇ ದೇವರು. ಈಶ್ವರ ಸರ್ವಭೂತಾನ, ಎಲ್ರಿಗೂ ಒಡೆಯ ನಾನೇ. ಎಲ್ಲಿದ್ದೀನಿ? ಹೃದಯೇಶೆ ಅರ್ಜುನ ತಿಷ್ಠ. ಒಬ್ಬ ವ್ಯಕ್ತಿಗೆ ನಾವು ನಮಸ್ಕಾರ ಅಂದರೆ ಅವನ ಮೂಳೆ ಮಾಂಸ ಚಕ್ಕಳ ಅದಕ್ಕಲ್ಲ, ಅವನ ಹೃದಯದಲ್ಲಿರೋ ಭಗವಂತನಿಗೆ. ಇದು ಅನುಸಂಧಾನ. ಇದು ಹಾಗಾಗಿ ರಾಘವೇಂದ್ರ ಸ್ವಾಮಿಗಳ ಪಾದಕ್ಕೆ ಅರಿಶಿನ ಹಚ್ಚಬಾರ್ದು, ಕುಂಕುಮ ಹಚ್ಚಬಾರ್ದು ಅಂತ ಏನೋ ನಾನಂತೂ ಓದಿಲ್ಲ, ಯಾರು ಆ ಥರ ಏನು ತಿಳ್ಕೊಳ್ಬೇಕಾಗಿಲ್ಲ ಅಷ್ಟೇ. ಆದರೆ ಅವರು ಸನ್ಯಾಸಿಗಳು ಅನ್ನೋದು ಗೊತ್ತಿರಲಿ. ಅವ್ರಿಗೆ ಸಂಯಮನ ಎಷ್ಟೋ ಸಲ ನಾವು ಏಕಾದಶಿದಲ್ಲೆಲ್ಲ ಅವ್ರಿಗೆ ನೈವೇದ್ಯ ಮಾಡ್ತೀವಿ, ಆದಷ್ಟು ಅಂಥದನ್ನು ಮಾಡಬಾರ್ದು. ಏಕಾದಶಿ ಅವ್ರು ಉಪವಾಸ ಏನು ಸ್ವೀಕಾರ ಮಾಡಲ್ಲ. ಯಾಕೆ ನಮ್ಗೆ ಅನುಸಂಧಾನ ಇರುತ್ತಲ್ಲ, ಅವ್ರ ಗುರುಗಳು ಇದ್ದಾರೆ, ನಾವು ಕೊಟ್ಟಿದ್ದು ತಗೋತಾ ಇದ್ದಾರೆ ನಾವು ಅಂದ್ಕೊಂಡಿದ್ದೀವಿ ತಾನೆ. ಅಂಥ ದಿವಸದಲ್ಲಿ ಅವ್ರಿಗೆ ನೈವೇದ್ಯ ಮಾಡಬಾರ್ದು. ಏಕಾದಶಿ ದಿವಸ ನೈವೇದ್ಯ ಮಾಡಬಾರ್ದು. ಮತ್ತು ಸತ್ಯದಲ್ಲಿ ಧರ್ಮದಲ್ಲಿ ಇರಬೇಕು. ಯಾಕೆ ಸತ್ಯ ಧರ್ಮ ರಥಾಯ ಚ. ಎಲ್ಲ ಕಡೆ ಸುಳ್ಳು ಹೇಳ್ಕೊಂಬಂದು ರಾಯರ ಪೂಜೆ ಮಾಡಿದ್ರೆ ಬೇಜಾರು ಮಾಡ್ಕೊತಾರೆ. ಮಾಡಬಾರ್ದದ್ದೆಲ್ಲ ಮಾಡಿಬಿಟ್ಟು, ತಿನ್ನಬಾರ್ದದ್ದೆಲ್ಲ ತಿಂದು, ಕುಡಿಬಾರ್ದದ್ದೆಲ್ಲ ಕುಡಿದು ರಾಯರೇ ಅಂತಂದರೆ ದುಃಖ ಪಡ್ತಾರೆ ಅವರು. ಏನೇ ಇಂಥ ಶಿಷ್ಯ ಸಿಕ್ಕದ, ಅನುಗ್ರಹ ಮಾಡೋಕ್ಕೆ ಹೋಗಲ್ಲ ಅವರು, ಅಲ್ವೇ? ಇದೆಲ್ಲ ಮನಸ್ಸನ್ನು ಅವರವರೇ ಇಟ್ಕೊಳ್ಬೇಕಾದಂಥ ನಿಯಮಗಳು. ಅದಕ್ಕೆ ಶಾಸ್ತ್ರನೇ ಬೇಕು, ಶಾಸ್ತ್ರದಲ್ಲಿ ಎಲ್ಲಿದೆ ಅಂತ ಹುಡುಕೊಂಡು ಹೋಗೋದು ಬೇಡ. ಅವರವರಲ್ಲೇ ಅನುಸಂಧಾನ ಮುಖ್ಯ ಆಗುತ್ತೆ. ಇನ್ನು ರಾಯರನ್ನ ಪರಿಮಳ ಆಚಾರ್ಯರು ಅಂತ ಕರೀತಾರಲ್ಲ, ಮತ್ತೆ ಪ್ರಸಾದಕ್ಕೂ ಕೂಡ ಪರಿಮಳ ಪ್ರಸಾದ ಅಂತಾನೆ ಕರೀತಾರೆ, ಯಾಕೆ ಇದು ಅಂತ? ನೋಡಿ, ಹಿಂದೆ ನನ್ನ ಪದ ಹೇಳಿದೆ ನಿಮಗೆ, ನಾರದರ ನಮಸ್ಕಾರ ಮಾಡುವಾಗ ನಿರ್ಧನ ನಿಸ್ಸುಖ ಏತು. ಈ ಸುಧೀಂದ್ರ ತೀರ್ಥರು ಪ್ರಕಾಂಡ ಪಂಡಿತರು, ರಾಘವೇಂದ್ರ ಸ್ವಾಮಿಗಳಿಗೆ ದೀಕ್ಷೆ ಕೊಟ್ಟಂಥ ಮಹಾನ್ ಭಾವ. ಆ ಸುಧೀಂದ್ರ ತೀರ್ಥರು ಒಂದ್ಸಲಿ ಪಾಠ ಮಾಡುವಾಗ ಒಂದು ಕೆಲವು ಸಾಲಿಗೆ ಅರ್ಥ ಹೇಳ್ತಾರೆ. ಇದಕ್ಕೆ ತುಂಬ ಅರ್ಥಗಳಿದೆ, ನೀವು ಸ್ವಲ್ಪ ಚಿಂತನೆ ಮಾಡಿ ಏನೇನು ಅರ್ಥ ಇದೆ ಕೇಳ್ಬೋದು ಅನ್ನೋದನ್ನು ಸ್ವಲ್ಪ ಚಿಂತನೆ ಮಾಡ್ಕೊಂಡು ನೀವು ಬರ್ಕೊಂಬನ್ನಿ, ಅವ್ರಿಗೆ ಸ್ವಲ್ಪ ಕೆಲಸ ಕೊಡಬೇಕು ವಿದ್ಯಾರ್ಥಿಗಳಿಗೆ ಅಂತ ಅವರು ಘೋಷಣೆ ಮಾಡಿ ಮುಕ್ತಾಯ ಮಾಡ್ತಾರೆ. ಸರಿ, ಎಲ್ಲ ಹೋಗ್ತಾರೆ. ಮಿಕ್ಕವ್ರಿಗೆಲ್ಲ ಈಗ ನಾವೆಲ್ಲ ಹಿಂದಿನ ಕಾಲದಲ್ಲಿ ಹೋಮ್ವರ್ಕ್ ಎಲ್ಲ ಮಾಡ್ತಾನೆ ಇರಲ್ಲ, ನಮ್ಮದೆಲ್ಲ ಟೈಪ್ ಬೇರೆ ಇರ್ತಿತ್ತು, ಅವಾಗೆಲ್ಲ ಇಷ್ಟೊಂದು ಹೋಮ್ವರ್ಕ್ ಕೊಡ್ತಿರಲ್ಲ. ಆದರೆ ಈ ವೆಂಕಟನಾಥನಿಗೆ ಗುರುಗಳು ಹೇಳಿದ್ದಾರೆ ಇದಕ್ಕೆ ಇನ್ನೇನು ಅರ್ಥ ಇರ್ಬೋದು, ಏನು ಅರ್ಥ ಇರ್ಬೋದು ಅಂತ. ರಾತ್ರಿ ಅವನು ಓದ್ತಾ ಇದ್ದಿದ್ದು ಹೇಗೆ ಗೊತ್ತಾ ವೆಂಕಟನಾಥ, ಕೆಲವು ಒಳ್ಳೆ ಎಲೆಗಳಿರೋಂಥ ಉದ್ದುದ್ದು, ಈ ನೀಲಗಿರಿ ಎಲೆ ಥರ ತುಂಬ ಚೆನ್ನಾಗಿ ಉರಿಯೋದಂತ, ಅದನ್ನೆಲ್ಲ ಆರಿಸಿ ಗಂಟು ಕಟ್ಟಿ ಇಟ್ಕೊಂಡ್ರು. ಈ ರಾತ್ರಿ ಕರೆಂಟ್ ಹೊಟ್ಟೋದ ಮೇಲೆ, ಕರೆಂಟೇ ಇಲ್ವಲ್ಲ, ವಿದ್ಯುತ್ ಶಕ್ತಿ ಇಲ್ಲ, ಈ ಸಣ್ಣ ದೀಪದಲ್ಲಿ ಕಾಣಲ್ಲ ಅಂತ ಎಲೆಗಳು ಹಚ್ಚೋದು, ಅದು ಉರಿಯೋಷ್ಟದಕ್ಕೆ ಒಂದೊಂದು ಶ್ಲೋಕ ಬರೆಯೋದು. ನಿಜವಾಗ್ಲೂ ವಿದ್ಯಾರ್ಥಿಗಳು ಹೇಗಿರಬೇಕು ಅನ್ನೋದಕ್ಕೆ ಎಂಥ ಸಂದೇಶ ಅದು. ಒಂದೆಲೆ ಹಚ್ಕೊಳ್ಳೋದು ದೀಪದಲ್ಲಿ,
ಅದನ್ನಿಟ್ಕೊಂಡು ಶ್ಲೋಕ ಬರೆಯೋದು, ಅದ್ರ ವರ್ಣನೆ ನೋಡೋದು. ಈ ಥರ ಅನೇಕ ಶ್ಲೋಕಗಳನ್ನು ಬರೆದು ಆ ನ್ಯಾಯಸುಧಾ ಅಂತ ಶ್ರೀಮನ್ ಟೀಕಾಕೃತ್ಪಾದ ಬರೆದಂಥ ಅತ್ಯಂತ ಶ್ರೇಷ್ಠ ಪ್ರಮೇಯ ಅದು. ನಮ್ಮ ಮಾಧ್ವ ಸಮಾಜದಲ್ಲಿ ಅದ್ಭುತವಾದ್ದು ನ್ಯಾಯಸುಧಾ. ಅದಕ್ಕೆ ವ್ಯಾಖ್ಯಾನ ಬರೀತಾರೆ. ವ್ಯಾಖ್ಯಾನ ಬರುವಾಗ ಸುಧಿಯಿಂದ ತರ್ತಾರೆ, ಇದನ್ನು ಉಲ್ಲೇಖ ಮಾಡಿರ್ತಾರೆ. ಇವರೇನು ಮಾಡ್ತಾರೆ, ಅದಕ್ಕೆ ಏನೇನು ಅರ್ಥ ಕೊಡಬೇಕು, ಅದಕ್ಕೆ ಒಂದು ಕ್ಯಾಪ್ಷನ್ ಕೊಡ್ತಾರೆ, ಪರಿಮಳ. ಪರಿಮಳ ಅಂತ ಶೀರ್ಷಿಕೆಯಲ್ಲಿ ಅನೇಕ ಅರ್ಥಗಳನ್ನು ಕೊಡ್ತಾರೆ. ಅವತ್ತೊಂದು ಘಟನೆನೂ ನಡೆದು ಹೋಗ್ಬಿಡತ್ತೆ. ಬೆಳಗ್ಗೆ ಇವರು ಏನು ಹೆಚ್ಚಿನ ಅಂಶ 3 ಗಂಟೆ ತನಕ ಬರೆದಿರ್ತಾರೆ. ಮಧ್ಯರಾತ್ರಿ ವಿಪರೀತ ಚಳಿ, ಆ ಚಳಿಲೇನೆ ಪಂಚೆ ಎಲ್ಲ ಹರಿದು ಹೋಗಿದೆ ಪಾಪ. ಆ ಚಳಿಲೇ ಒದ್ದಾಡ್ಕೊಂಡೆಲ್ಲ 3 ಗಂಟೆ ಮಲಗ್ತಾನೆ. ಆಮೇಲೆ ಬೆಳಗ್ಗೆ ಹೇಳ್ತಾನೆ. ಹೇಳೋ ಅಷ್ಟೊತ್ತಿಗೆ ಅವನ ಪುಸ್ತಕನೇ ಕದ್ದು ಬಿಟ್ಟಿರ್ತಾರೆ ಯಾರೋ. ಆದರೆ ಒಂದು ಶಾಲು ಹೊಚ್ಚಿರುತ್ತೆ, ನೋಡ್ತಾನೆ ಗುರುಗಳೇ ಇವನಿಗೆ ಶಾಲು ಹೊಚ್ಚಿ ನೋಡ್ತಾರೆ, ಚಳಿಲಿ ನಡುಗ್ತಾ ಇರ್ತಾನೆ, ಆಗ್ತಾನೆ ಮಲಗಿದ್ದಾನೆ. 2 ಸಲ ಬಂದು ನೋಡ್ತಾರೆ, ಇನ್ನೂ ಬರೀತಿರ್ತಾನೆ, ಆನಂದ ಪಡ್ತಾರೆ. ವಿದ್ಯಾರ್ಥಿ ಅಂದರೆ ಹೇಗಿರಬೇಕು ಅಂತ ಎಷ್ಟು ಆನಂದ ಪಡ್ತಾರೆ ಸುಧೀಂದ್ರ ತೀರ್ಥರು. 3ನೇ ಸರಿ ಬಂದ ಮಲಗಿರ್ತಾನೆ, ತಮ್ಮ ಶಾಲೆ ಹೊಚ್ಬಿಟ್ಟು ಹೋಗ್ತಾರೆ. ಬೆಳಗ್ಗೆ ಮಾರನೇ ದಿವಸ ಎಲ್ಲರ ಗುರುಕುಲದಲ್ಲಿ ಸೇರಿದಾಗ ಯಾರು ಅರ್ಥಗಳು ಬರೆದಿದ್ದೀರಾ ಅಂತ ಕೇಳ್ತಾರೆ. ಯಾರೂ ಬರೆದಿರೋಲ್ಲ. ಆಗ ಹೇಳ್ತಾರೆ, ವೆಂಕಟನಾಥ ನೀನೇನು ಬರೆದಿದ್ದೀನಪ್ಪ? ನಾನು ಬರೆದಿದ್ದೆ ಗುರುಗಳೇ, ಆ ಪುಸ್ತಕನೇ ಕಾಣ್ತಾ ಇಲ್ಲ. ಆಗ ಗುರುಗಳು ನೋಡಿ ಇದಕ್ಕೆ ಈ ಥರ ಎಲ್ಲ ಅರ್ಥಗಳಿದೆ ಅಂತ ಒಂದು 4 ಅರ್ಥ ಹೇಳ್ತಾರೆ. ಇವನು ಹೇಳ್ತಾನೆ, ಗುರುಗಳೇ ನನಗೂ ಅದೇ ಹೊಳೆದಿತ್ತು ಅಂತ, ಈ ಪುಸ್ತಕ ನಿಂದೆ ಅಲ್ವೇನಪ್ಪ ಅಂತಾರೆ. ಇವರೇ ತೊಗೊಂಡೋಗಿದ್ದಾರೆ. ಅದಕ್ಕೆ ಪರಿಮಳಾಚಾರ್ಯ ಅಂತ ಹೆಸರು ಬಂದಿದ್ದು. ಆ ಪರಿಮಳ ಪ್ರಸಾದ ಅಂತಾನೆ ಇವತ್ತು ಜ್ಞಾನ ಎಲ್ರಿಗೂ ಬರಲಿ. ಆ ಪ್ರಸಾದ ಭಗವಂತನ ಪ್ರಸಾದನೇ. ಯಾವಾಗಲೂ ಗುರುಗಳ ಪ್ರಸಾದ ಯಾವುದು ಅಂದರೆ ವಿವೇಕ ಅಲ್ವಾ. ಅದಕ್ಕೆ ಹೇಳೋದು ಆತ್ಮನೋ ಗುರು ಆತ್ಮೈವ ಪುರುಷಸ್ಯ ವಿಶೇಷತಃ. ಭಾರತದಲ್ಲಿ ಇರುವಂಥ ಒಬ್ಬೊಬ್ಬ ವ್ಯಕ್ತಿ ತಾನೇ ಗುರು ತಿಳ್ಕೊಳ್ಬೇಕು. ಅದ್ಭುತ ಶಕ್ತಿ ಪಡಿತಿದ್ರು. ನಮ್ಮೆಲ್ಲ ಋಷಿಗಳಿಗೆ ಪ್ರತಿಸ್ಮೃತಿ ಅಂತಿರೋದು. ಧರ್ಮರಾಯನಿಗೆ ಆ ಶಕ್ತಿ ಇತ್ತು, ಭೀಮಸೇನಿಗೆ ಆ ಶಕ್ತಿ ಇತ್ತು. ಪ್ರತಿಸ್ಮೃತಿ ಅಂದರೆ ತಾವು ಧ್ಯಾನ ಮಾಡಿದ್ರೆ ಹೊರಗಡೆ ಏನು ನಡೀತಿದೆ ಅನ್ನೋದು ಗೊತ್ತಾಗೋದು ಅವ್ರಿಗೆ. ಅವ್ರು ಆಚರಣೆ ಮಾಡಿಬಿಟ್ಟು ನೋಡಿದ್ರೆ ಆ ಥರ ನಿಷ್ಠೆ ಇಟ್ಕೊಂಡಿರೋರು ತುಂಬ ಜನ ಬರ್ತಾಯಿದ್ರು. ಈ ಥರದ್ದು ಸಂಗತಿಗಳನ್ನ ಬೇಕಷ್ಟು ನೋಡ್ತೀವಿ. ಹಾಗೆ ರಾಮಕೃಷ್ಣ ಪರಮಹಂಸರನ್ನ ಹೇಳ್ತೀವಿ, 170 ವರ್ಷ ಆಯಿತು. ವಿವೇಕಾನಂದರು ಚಿಕಾಗೋಲ್ಲಿ ಹೇಳ್ತಾರೆ, ಮೈ ಮಾಸ್ಟರ್ ಹ್ಯಾಸ್ ಸೀನ್. ನನ್ನ ಗುರುಗಳು ದೇವಿಯನ್ನು ನೋಡಿದ್ದಾರೆ ಪ್ರತ್ಯಕ್ಷ. ದಿಸ್ ಈಸ್ ಅವರ್ ಕಂಟ್ರಿ. ಅವ್ರು ಹೇಳ್ತಾರೆ, ದಿಸ್ ಈಸ್ ಅವರ್ ಕಂಟ್ರಿ. ಮೈ ಮಾಸ್ಟರ್ ಹ್ಯಾಸ್ ಸೀನ್ ಗಾಡೆಸ್. ಕಾಳಿಯನ್ನು ನೋಡಿದ್ದಾರೆ. 170 ವರ್ಷ ಆಯ್ತು ಅಷ್ಟೇ. 1886ರಲ್ಲಿ ರಾಮಕೃಷ್ಣ ಪರಮಹಂಸರು ದೇಹ ತ್ಯಾಗ ಮಾಡಿದ್ರು. 20ನೇ ವರ್ಷದಲ್ಲಿ ಅವರು ದೇವಿ ದರ್ಶನ ಮಾಡ್ತಾರೆ ಕಾಳಿಯನ್ನು. ಇನ್ನೆಂಥ ದೇಶ ಇರಬೇಕು ನಮ್ಮದು. ಇವರೆಲ್ಲ ದೇವತೆಗಳ ಜೊತೆಗೆ ಮಾತಾಡಿದವರು, ಆಡಿದವರು. ಕನಕದಾಸರು, ಪುರಂದರದಾಸರು ಅಥವಾ ವಾದಿರಾಜರು ಇವರೆಲ್ಲ ಭಗವಂತನ ಪ್ರತ್ಯಕ್ಷ ದರ್ಶನ ಮಾಡಿ ಅವನ ಲೀಲೆಯನ್ನು ಪ್ರತ್ಯಕ್ಷ ಕಂಡವರು. ರಾಘವೇಂದ್ರ ಸ್ವಾಮಿಗಳಿಗಂತೂ ಅದ್ಭುತ ಅವ್ರದ್ದು ಜೀವನದಲ್ಲಿ. ಎಸ್ ಗುರುಗಳೇನು ಕಾರ್ಯಕ್ರಮದ ಕೊನೆಯ ಘಟ್ಟಕ್ಕೆ ಬಂದಿದ್ದೇವೆ. ಇಡೀ ಒಂದು ರಾಯರ ಮಹಿಮೆಯನ್ನು ಹೇಳುವಾಗ ರಾಯರ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ತಿಳಿಸಿಕೊಟ್ಟಿದ್ದೀರಿ. ಕಡೆಯದಾಗಿ ರಾಯರು ಅಂದರೆ ಏನು ಹೇಳ್ತೀರಾ? ಏನು ಕಡೆಯ ಸಂದೇಶ ನಿಮ್ಮದು ಅಂತ? ರಾಯರು ಅಂತಂದರೆ ವಿಶೇಷವಾಗಿ ಅವರು ಕಡೆಯಲ್ಲಿ ಅವರೇ ಒಂದು ಸಂದೇಶ ಕೊಡುತ್ತಾರೆ. ನಾನು ಈ ಬೃಂದಾವನದಲ್ಲಿ ಪ್ರವೇಶ ಮಾಡ್ತಾ ಇರೋ ಉದ್ದೇಶನೇ ಸಮಾಜಮುಖಿಯಾಗಿ ನನ್ನ ಜೀವನ ಇರಬೇಕು. ಇದು ಭಗವಂತಂದೇ ಆಜ್ಞೆ. ಇದು ನನ್ನ ಜೀವನ ಮನುಷ್ಯನ ಜನ್ಮ ಪಡೆದಿದ್ದಕ್ಕೆ ಸಾರ್ಥಕ ಆಗಬೇಕು. ಅದಕ್ಕೆ ಹೇಳೋದು, ಸೋಪಾನಭೂತಂ ಮೋಕ್ಷಸ್ಯ ಮಾನುಷ್ಯಂ ಪ್ರಾಪ್ಯ ದುರ್ಲಭಂ. ತುಂಬ ದುರ್ಲಭವಾದಂಥ ಮನುಷ್ಯನ ಜನ್ಮ ಸಾರ್ಥಕ ಮಾಡ್ಕೋಬೇಕು. ನಾನು 700 ವರ್ಷ ಈ ಗುಹೆಯಲ್ಲಿ ಪ್ರವೇಶ ಮಾಡಿ ಭಗವಂತನ ಧ್ಯಾನ ಮಾಡ್ತೀನಿ. ಯಾಕೆಂದರೆ ಸಮಾಜಮುಖಿಯಾಗಿ, ಸಮಾಜಕ್ಕದ ಅನುಕೂಲ ಆಗಲಿ ಅಂತ. ಭಗವಂತನ ಆದೇಶವನ್ನು ದಯವಿಟ್ಟು ಎಲ್ಲ ಪಾಲಿಸಿ. ನಿಮ್ಮ ಜೀವನದಲ್ಲಿ ಯಾವ್ದಾದ್ರು ಒಳ್ಳೇದು ಮಾಡಿ. ನಿಮ್ಮ ಜೀವನದಲ್ಲಿ ಏನಾಗುತ್ತೋ ಒಳ್ಳೇದು ಮಾಡಿ. ಕೊಡು 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 ಅಂತ ಕೇಳ್ತಾನೆ ಇರ್ಬಿಡಿ. ಎಲ್ಲರೂ ರಾಯರನ್ನ ಅದು ಕೊಡಿ, ಇದು ಕೊಡಿ, ಅದು ಕೊಡಿ. ನಿನ್ನ ಹತ್ತಿರ ಇರೋದು ನೀನೇನು ಕೊಟ್ಟಿದ್ಯಾ? ನೀನೆಲ್ಲ ಸಂಗ್ರಹ ಮಾಡಿದೆ. ನಿನ್ನ ಹತ್ತಿರ ಇರೋದನ್ನು ಇಲ್ಲದೇ ಇರೋರಿಗೆ ಏನಾದ್ರು ಕೊಟ್ಟಿದ್ಯಾ ನೀನು? ಬರೀ ಕೊಡು ಕೊಡು ಇದರಲ್ಲೇ ಇರಬಾರ್ದು. ನೀನು ತ್ಯಾಗ ಮಾಡೋಕ್ಕೆ ತಿಳ್ಕೊ, ದಾನ ಮಾಡೋದು ಕಲ್ತ್ಕೊ ಅಲ್ವೇ. 4 ಜನಕ್ಕೆ ನಿನ್ನಿಂದ ಉಪಯೋಗ ಆಗುವಂಥ ಗುಣ ಬರಬೇಕು. ಅದನ್ನು ನಾವು ರಾಯರನ್ನು ಕೇಳ್ಕೋಬೇಕು. ರಾಯರೇ, ನೀವು ಇಷ್ಟು ದೊಡ್ಡ ತ್ಯಾಗಿಗಳು, ನಿಮ್ಮ ಜೀವನವನ್ನೇ ಸಮರ್ಪಣೆ ಮಾಡ್ಕೊಂಬಿಟ್ರಿ. ಒಳ್ಳೆ ಬತ್ತಿ ಥರ ನಿಮ್ಮ ಶರೀರವೇ ಉರಿದು ಹೋಯಿತು. ನಮಗೂ ಒಂಚೂರು ಈ ಥರ ಸಮಾಜ ಸೇವೆ ಮಾಡೋಕ್ಕೆ, ಸಂಸ್ಕೃತಿ ಸೇವೆ ಮಾಡೋಕ್ಕೆ, ದೇವತೆಗಳ ಅನುಗ್ರಹ ಹಾಕಿ ನಮಗೂ ಒಂಚೂರು ಆ ಶಕ್ತಿ, ಆ ಮನಸ್ಸು ಬರೋ ಹಾಗೆ ಮಾಡಿ ನೀವು ನಿಂತು ನಡೆಸಿ. ನನ್ನ ಜನ್ಮನೂ ಸಾರ್ಥಕ ಆಗಬೇಕು. ಈ ಲೌಕಿಕ ಸಂಪತ್ತು ಕೇಳಿ ಕೇಳಿ ಸೇರಿಸಿಟ್ಕೊಂಡಾಯಿತು, ಏನು ಸಾರ್ಥಕ ಆಯಿತು? ಪ್ರಹ್ಲಾದರಾಜರು ನರಸಿಂಹದೇವ್ರ ಹತ್ರ ಈ ಮಾತು ಹೇಳ್ತಾರೆ, ಯಾವ್ದು ಬರಲ್ವೋ ಅದನ್ನೇ ಸಂಗ್ರಹ ಮಾಡಿ ಇಟ್ಕೊಂಡೆ ನನ್ನ ಜನ್ಮದಲ್ಲಿ. ಯಾವ ಸಂಗ್ರಹ ಮಾಡಬೇಕೋ ಅದನ್ನು ಮಾಡಲೇ ಇಲ್ಲ. ಇಡೀ ಜೀವನ ಹೀಗೆ ಆಗೋಯ್ತು ನಮಗೆ.
ಪುಣ್ಯ ಸಂಗ್ರಹ ಮಾಡ್ಕೊಳ್ಳಿಲ್ಲ, ದ್ರವ್ಯ ಸಂಗ್ರಹ ಮಾಡ್ಕೊಂಡು ಅದು ಬರಲ್ಲ, ಪುಣ್ಯ ಸಂಗ್ರಹ ಮಾಡ್ಕೊಳ್ಳಿಲ್ಲ ಅದು ಬರೋದು ಮಾಡಲಿಲ್ಲ. ನಮ್ಮ ಜೀವನ ಹೀಗೆ ಆಯಿತು ಅಂತ ಪ್ರಹ್ಲಾದರಾಜರು ನರಸಿಂಹದೇವ್ರ ಹತ್ರ ಹೇಳ್ತಾರೆ. ಹಾಗೆ ನಮ್ಮ ಜೀವನ ಆಗಬಾರ್ದು ಗುರುಗಳೇ, ನಿಮ್ಮನ್ನು ಗುರು ಅಂತ ಭಾವಿಸಿದ್ದೀವಿ. ಆಪಾದ ಮೌಳಿ ಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನ ಪ್ರಣಶ್ಯಂತಿ ಸಿದ್ಧಂಚಿತ ಮನೋರಥ. ಯಾರು ರಾಘವೇಂದ್ರ ಸ್ವಾಮಿಗಳಂಥ ಗುರುಗಳನ್ನು ತನ್ನ ಕಾರ್ಯ ಮಾಡೋಕ್ಕೂ ಮುಂಚೆ ಸ್ಮರಣೆ ಮಾಡ್ತಾರೋ ಅವರಿಗೆ ಸರ್ವ ಸಿದ್ಧಿ ಆಗತ್ತಂತೆ. ಯಾವ ವಿಘ್ನಗಳು ಆಗದರೋಗೆ ಆ ಕಾರ್ಯ ಸಿದ್ಧಿ ಆಗೋ ಹಾಗೆ ಅನುಗ್ರಹ ಮಾಡ್ತಾರಂಥ ಪರಮಗುರು ರಾಯರು. ಅವರನ್ನು ನಾವು ಕೇಳ್ಕೋಬೇಕು. ನೀವು ಹೇಗಿದ್ದರು, ಏಕೆಂದರೆ ಇಡೀ ಪ್ರಪಂಚ ಇವತ್ತು ಭಾರತದ ಕಡೆ ನಿರೀಕ್ಷೆ ಮಾಡ್ತಾ ಇದೆ. ಏನಾದ್ರು ಒಳ್ಳೆ ಬೆಳಕು ಬಂದರೆ ಭಾರತದಿಂದಲೇ ಬರಬೇಕು. ಆಧ್ಯಾತ್ಮ ವಿದ್ಯಾನಾಮ ಅಂತ ಕೃಷ್ಣ ಹೇಳಿದ್ದಾನೆ. ಈ ಆಧ್ಯಾತ್ಮದ ಬೆಳಕು ಎಲ್ಲಿಂದ ಸಿಗುತ್ತೆ ಅಂದರೆ ಭಾರತದಿಂದ ಮಾತ್ರ ಸಿಗಬೇಕು. ಭಾರತದಿಂದ ಸಿಗಬೇಕಾದ್ರೆ ಇಲ್ಲಿರುವಂಥ ಎಲ್ಲ ಹಿಂದೂಗಳು ತಮ್ಮ ಸ್ವಪ್ರಯತ್ನ ಅವರು ತಪಸ್ವಿಗಳಾಗಿರಬೇಕು. ಪ್ರಪಂಚ ಉಳಿಬೇಕು, ಪ್ರಪಂಚಕ್ಕೋಸ್ಕರ ಈ ಬೆಳಕು ಕೊಡಬೇಕು. ನಾವು ಆ ಬೆಳಕನ್ನು ಕಾಣಬೇಕು ಅಂತ ಒಂದು ಶಕ್ತಿ ನಾವು ಬೆಳೆಸ್ಕೋಬೇಕು. ನಮಗೂ ತ್ಯಾಗದ ಮನೋಭಾವ ಇರಬೇಕು. 4 ಜನ ಬೇಕಾಗೋ ರೀತಿಯಲ್ಲಿ ನಾವು ಬದುಕೋ ಹಾಗೆ ನಮ್ಗೆ ಅನುಗ್ರಹ ಮಾಡಿ, ಕೇವಲ ನಮ್ಮ ಉದರ ಪೋಷಣೆಗೆ ಜೀವನ ನಡೆಸುವಾಗ ಹೋಗೋದು ಬೇಡ. ಆದರೆ ನಾವು ಸಾಧನೆ ಮಾಡುವಾಗ ಏನೋ ಕುಂಠಿತವಾದರೆ ಅದನ್ನು ಪರಿಹಾರ ಮಾಡಿ. ಸಾಧನೆ ಮಾಡುವಾಗ ಎಷ್ಟೋ ಪ್ರಾರಬ್ಧಗಳು ಬಂದುಬಿಡುತ್ತೆ, ಆಸೆ ಇರುತ್ತೆ ಮಾಡಬೇಕು ಅಂತ, ಅದಕ್ಕೆ ವಿಘ್ನಗಳು ಬರುತ್ತೆ. ಆ ವಿಘ್ನಗಳು ಬರದೇ ಇರೋ ಹಾಗೆ ನೀವು ನಮಗೆ ಅನುಗ್ರಹ ಮಾಡಿ ಗುರುಸ್ಥಾನದಲ್ಲಿ ನಿಂತು ಪ್ರಾರ್ಥನೆ ಮಾಡಿಕೊಂಡ್ರೆ ರಾಘವೇಂದ್ರ ಸ್ವಾಮಿಗಳ ಪೂರ್ಣ ಅನುಗ್ರಹ ಆಗುತ್ತೆ. ಇದೊಂದು ವಿಶೇಷ ರಾಯರು. ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ಸಾಕಷ್ಟು ವಿಚಾರಗಳನ್ನು ಗುರುರಾಯರ ಬಗ್ಗೆ ತಿಳಿಸಿಕೊಟ್ಟಿದ್ದೀರಿ. ಧನ್ಯವಾದಗಳು ಆಚಾರ್ಯ. ನಮಸ್ಕಾರ. ಎಲ್ಲ ವೀಕ್ಷಕರು ರಾಘವೇಂದ್ರ ಸ್ವಾಮಿಗಳ ಅಂತರ್ಯಾಮಿಯಾದಂಥ ಭಾರತೀಯ ರಮಣ ಮುಖ್ಯಪ್ರಾಣಾಂತರ್ಗತ ರಾಮಚಂದ್ರ ದೇವರ ಸಂಪೂರ್ಣ ಅನುಗ್ರಹ ಆಗಲಿ. ನಾವು ಕೂಡ ಅವರ ನಿಟ್ಟಿನಲ್ಲಿ ಹೆಜ್ಜೆ ಇಡೋಣ. ನಮ್ಮ ಭಾರತ ಭವ್ಯ ಭಾರತವಾಗಲಿ ಅಂತ ಅಪೇಕ್ಷೆ ಪಡ್ತೀವಿ. ಶ್ರೀಕೃಷ್ಣಾರ್ಪಣಮಸ್ತು. ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ ಅಶ್ರುವೇಗ ನ್ಯೂಸ್. ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.